ಅಲ್ಲ ಆ್ಯಕ್ಚುಲಿ ಗೈಸ್ ಇಲ್ಲಿಂದ ಬ್ಯಾನರ್ ಬಿಡ್ಸೋಣ ಅಂತ ಯೋಚನೆ ಮಾಡಿದ್ದೆ. ಶೈ ಫೀಲ್ ಆಗ್ತಿದ್ಯಾ? ನಮ್ಮ ಮನೇಲಿ ಇದ್ದಿದ್ದಾವೆ 2 ಗಂಟಲ್ಲ. ಮದುವೆ ಟೈಮಲ್ಲಿ ನಮ್ಮ ಅದಕ್ಕೆ ನಂದು ಎಂಗೇಜ್ಮೆಂಟ್ ಬ್ಲಾಗ್ ನೋಡ್ತಾವ್ರು ಕೂತ್ಕೊಂಡು. ನಮ್ಮಮ್ಮ ಅಂತೂ ನನಗೆ ಗೊತ್ತಿಲ್ಲ, ಚಪ್ರಕ್ಕೆ ಬೇಕೇ ಬೇಕು ಲೈಟಿಂಗ್ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡ್ಬೇಕು. ನೀನು ಈ ಲೆವೆಲ್ಗೆಲ್ಲ ಮಾಡಬೇಡ. ಮನೆ ಒಳಗಡೆ ಅದೆಲ್ಲ ಗಲೀಜಿತ್ತು ಅಂದ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಹಾಕೈತಿ. ಏನೋ ಇಲ್ಲಿಗೆ ಫೈರ್ ಕ್ಯಾಂಪ್ಗೆ ಹಾಕ್ಬಿಟ್ಟು ಬೆಂಕಿ ಕಾಯಿಸ್ಕೊಂಡು ಕೂತ್ಕೋತಾರೆ. ನಂಗೆ ಡಿಫ್ರೆನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಇವ್ರು ಬ್ಯಾಕ್ ಸೈಡ್ ಹಾಕ್ಬಿಡ್ತಾರೆ, ಅವ್ರು ಫ್ರಂಟ್ ಸೈಡ್ ಹಾಕ್ಬಿಡ್ತಾರೆ. ನಾವು ತೀರಾ ಮೊದಲೇ ಸಣ್ಣ ಇದ್ದೀವಿ, ಸೊ ಮನ ಮರಿದಿ ಪ್ರಶ್ನೆ ಅಲ್ವಾ? ಇವ್ರು ಯಾಕೆ ಮುಸುಡಿ ತಿರುಗಿಸ್ತಾರಲ್ಲ? ಯಾಕೆ ಎಂತಾಯ್ತು? ಐ ರೂಮಲ್ಲಿ ಏನೋ ಇದೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಇದು ಇವಾಗ್ಲಿಗಿನ್ನ ನಿಮಗೆ ನೈಟಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ನೈಟಲ್ಲಿ ಒಂದು ಶಾರ್ಟ್ ತೋರಿಸ್ತೀನಿ ನಿಮಗೆ. ಗೈಸ್ ಅಲ್ದಿದ್ದು ಎಡಿಟಿಂಗ್ ವಿಡಿಯೋ ಕಳಿಸಿದ್ರು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನೋಡ್ಬೇಕಿತ್ತು ಇವ್ರನ್ನ. ಡಮ್ ಡುಮ್ ಡೊಡನ್ ಡುಮ್ ಡನ್ ಆಗೋಯ್ತು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಹಾಗೆ ಹೊಸಬ್ರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ಏನೋ ಒಂದಿದೆ, ಅದನ್ನು ತೋರಿಸ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಮನೆಯವರೆಲ್ಲ ಹೊರಗಡೆ ಏನು ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ನಾವು ಎದ್ದು ನಿನ್ನೆ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಸಿಕ್ಕಾಪಟ್ಟೆ ರೆಸ್ಟ್ ಮಾಡಿಬಿಟ್ಟು ಇವಾಗ ಎದ್ದು, ಅಂದರೆ ನಾನು ಇವಾಗ ಎದ್ದೆ. ನಾನು ಎದ್ದಿದ್ದು ಅರೌಂಡು 9 ಗಂಟೆ ಆಗಿತ್ತು. ಬಟ್ ಇವಾಗ ಆಲ್ರೆಡಿ 1 hour ಆಗಿಬಿಟ್ಟೈತೆ. ಇವರೆಲ್ಲ ಎದ್ಬಿಟ್ಟು ಪಾಪ ಮತ್ತೆ ಮದುವೆಗೆ ಪ್ರಿಪ್ರೇಷನ್ಸ್ ರೆಡಿ ಮಾಡ್ಕೊಂತವ್ರೆ. ನಮ್ಮ ರಾಜು ಬೇಬಿ ಎದ್ಬಿಟ್ಟು ಬಿಲೋಪತ್ರ ಬಿಡಿಸ್ತಾವ್ರೆ. ನಮ್ಮ ಅತ್ತನ ಇಲ್ಲೇ ಕೂತವ್ರೆ. ಇವಳು ಬಂದ್ಬಿಟ್ಟು ಅಲ್ಲಿ ಟೊಮೊಟೊ ಎತ್ಕೊಟ್ಬಿಟ್ಟು ರಜ್ಜಿಗೆ ಉಸ್ಕೋ ಅಜ್ಜಿ ಅಂತ ಹೇಳ್ಕೊಡ್ತಾವಳೆ. ನಮ್ಮ ಮನೆ ಎದ್ದೇಳಕ್ಕೆ ರೆಡಿ ಆಗ್ಬಿಟ್ಟವಳೆ. ತಾತನೂ ರೆಡಿ ಆಯ್ತಾ ತಿಂಡಿ? ಇವ್ರಿಗೆಲ್ಲ ತಿಂಡಿ ಆಯ್ತು ಗೈಸ್. ನನ್ನ ಬಿಟ್ಬಿಟ್ಟು ತಿಂಡಿ ತಿನ್ನವ್ರೆ. ಪಾಪ ಕರೆದ್ರು, ಬಟ್ ನಾನು ತಿಂಡಿ ತಿನ್ನೋದು ಲೇಟು ಅಂತ ಅಂದ್ಬಿಟ್ಟು. ಏನ್ರಿ ಮೇಡಮ್ ಅವರೇ? ಗೈಸ್ ಅಲ್ದಿದ್ದು ಎಡಿಟಿಂಗ್ ವಿಡಿಯೋ ಕಳಿಸಿದ್ರು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನೋಡ್ಬೇಕಿತ್ತು ಇವ್ರನ್ನ. ನಮ್ಮ ಜೈ ಡಾರ್ಲಿಂಗು, ನಮ್ಮ ಸಂತಾಯಿ ಡಾರ್ಲಿಂಗು. ಆಯ್ತಾ ತಿಂಡಿ ತಿಂದ್ರಾ? ಏನು ತಿಂಡಿ? ಏನಂತ? ನಮ್ಮ ಮಾತ್ರ ಜಾಸ್ತಿ ತೆಗೀರಿ ಅಂತ. ತಿಂಡಿ ಏನವ? ಚಪಾತಿ ರೊಟ್ಟಿ. ಗೈಸ್ ನೋಡಿ ಗೈಸ್, ಮದುವೆ ಮನೇಲಿ ಯಾರು ಮದುವೆ ಕೆಲಸ ಇಟ್ಕೊಂಡು ಚಪಾತಿ ರೊಟ್ಟಿ ಹಾಕ್ತಾರ ಗೈಸ್. ನಾನು ನಿನ್ನೆ ರಾತ್ರಿನೇ ಹೇಳ್ದೆ ಎಲ್ರಿಗೂ ಚಪಾತಿ ಒತ್ತೋದು ಏನೋ ರೊಟ್ಟಿ ಹಾಕೋದು ಕಷ್ಟ ಆಗುತ್ತೆ, ಬೇಡ ಏನಾದ್ರು ರೈಸ್ ಐಟಮ್ ಮಾಡಿ ಅಂತ ಅಂದ್ರೂ ಮಾಡ್ದೇನೆ. ಏನು ಮಾಡೋದು ಇವರು? ಯಾಕೆ ಈ ಕೆಲಸದೊಳಗಡೆ ಆ ಕೆಲಸನ ಒಂದು ಎಕ್ಸ್ಟ್ರಾ ಆಗಲಿ ಅಂತನಾ? ಆಯ್ತಾಯ್ತು. ಏಯ್ ಏನೇ ಮಾಡ್ತಿದ್ಯಾ ಪರ್ಣಿ? ಹಾಂ, ಬಿಲ್ವ ಪತ್ರೆ ಅವಳು ಹೇಳ್ತಾರದ ಬಿಲ್ಬಿಲ್ಲೆ ಅಂತ. ಇದೇನೇ ಇದು? ಇದೇನು ಮಗ್ನೆ? ಹಾಂ, ಅದೇನವ ಅದು? ಏನದು? ಇದೇನಂತಾರೆ ಇದಕ್ಕೆ? ಏನಂತಾರವ? ಬಿಲ್ಬಿಲ್ಲೆ ಅಂತವಳಂತ ಗೈಸ್. ಟೊಮೊಟೊ ಯಾಕಂಗೆ ತಲೆ ಮೇಲೆ ಕತ್ಕೊತಾ ಇದ್ದಿ? ಸೊ ಅದೊಂದು ಒಂದು ಕಡೆ ಅದ್ರ ಗೈಸ್. ಇದು ನಿನ್ನೆ ಮಾಡಿರೋ ಡೆಕೋರೇಷನ್ ಇನ್ನೂ ಅವ್ರನ್ನ ರಿಮೂವ್ ಮಾಡಿಲ್ಲ, ಅಂದರೆ ಬಂದೇ ಇಲ್ಲ ಅವ್ರಿನ್ನ, ಎಲ್ಲೋ ಹೋಗ್ಬಿಟ್ಟವ್ರೆ ಅಂತ ಅನ್ಸುತ್ತೆ. ಸೊ ಇದನ್ನು ಇನ್ನೂ ಬೋರ್ಡ್ ಬಿಚ್ಚಿಲ್ಲ ಆ್ಯಂಡ್ ಇದನ್ನು ತೊಗೊಂಡೋಗಿಲ್ಲ. ಬರ್ತಾರೆ ಮೋಸ್ಟ್ಲಿ ಇವತ್ತು ಸಂಜೆ ಬಂದು ತೊಗೊಂಡೋಗ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಮದುವೆ ಅಲ್ಲ ಗೈಸ್, ಮದುವೆ ಅಂತಂದ್ಮೇಲೆ ಮನೆಗೆ ಲೈಟಿಂಗ್ಸ್ ಇಲ್ಲ ಅಂತಂದ್ರೆ ಆಗುತ್ತಾ? ಸೊ ಬನ್ನಿ ಲೈಟಿಂಗ್ಸ್ ಹಾಕ್ತಾವ್ರೆ, ಕೆಳಗಡೆ ತೋರಿಸ್ತೀನಿ. ನಾನು ಕೆಳಗಡೆ ಹೋಗಂಗಿಲ್ಲ ಅಂತಂದ್ರು ಅಷ್ಟೊಂದು ನೀರು ಬಿದ್ಮೇಲೆ. ಬಟ್ ಸ್ಟಿಲ್ ಇದನ್ನು ನಾನು ರೆಕಾರ್ಡ್ ಮಾಡಿಲ್ಲ ಅಂತಂದರೆ ನನಗೆ ಯಾರು ರೆಕಾರ್ಡ್ ಮಾಡಿಕೊಡ್ತಾರೆ? ಸೊ ಯಾರೂ ಇಲ್ಲ ರೆಕಾರ್ಡ್ ಮಾಡ್ಕೊಡೋಕ್ಕೆ, ಅದಕ್ಕೆ ನಾನೇ ಮಾಡಬೇಕು. ನನ್ನ ಚಪ್ರನೂ ಕೆಳಗಡೆಯಿಂದ ತೋರಿಸಿರಲಿಲ್ಲ ಅಲ್ಲ ಗೈಸ್. ಸೊ ಬನ್ನಿ ತೋರಿಸ್ತೀನಿ ಇವಾಗ. ಸೊ ನೋಡಿ, ಈ ಥರ ಹಾಕ್ಸಿದ್ವಿ ಚಪ್ರ ನಾವು. ಅಯ್ಯೋ ಈ ಹೂವು ಇಲ್ಲೊಂದು ಬಿದೋಗೈತೆ ಗೈಸ್ ಕೆಳಗಡೆ. ಚರಾ ಚರಾ ಚರಾ. ಇಲ್ಲಿ ಅಲ್ಲಿ ಸ್ಟೇರ್ ಕೇಸ್ ಬರುತ್ತಲ್ಲ, ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ ನಮ್ಮನೆಗೆ ಸೇರ್ಕೊಂಡಂಗೆ, ಇದು ನಮ್ಮದೇ ಅಲ್ವಾ ಅಂಗಡಿ. ಸೊ ನಮ್ಮನೆಗೆ ಸೇರ್ಕೊಂಡಂಗೆ ಇಲ್ಲಿ ಹಾಕ್ಸಿದ್ದು. ಸೊ ಲೈಟಿಂಗ್ಸ್ ಮೇಲ್ಗಡೆಯಿಂದ ಇನ್ನೂ ಸೀರೆ ಸೆಟ್ ಬಿಟ್ಟವ್ರೆ. ಸೊ ಇದನ್ನು ಆ ಕಡೆಯಿಂದ ಈ ಕಡೆವರೆಗೂ ಬಿಟ್ಟವ್ರು ನೋಡಿ ಗೈಸ್. ನಮ್ಮ ಅಣ್ಣನ ಮದುವೆಯಲ್ಲಿ ಹಳೆ ಮನೇಲಿ ಮಾಡಿದ್ದು, ಬಟ್ ಅಲ್ಲಿ ಲೈಟಿಂಗ್ ಬಿಡೋಕೆ ಆಗಿರಲಿಲ್ಲ. ಬಟ್ ಇಲ್ಲಿ ನಾವು ಹೊಸ ಮನೇಲಿ ಮದುವೆ ಆಗ್ತಾಯಿದ್ದೀವಲ್ವಾ. ಸೊ ಸ್ಯಾರಿ ಸೆಟ್ ಮೇಲಿಂದ ಕೆಳಗಡೆವರೆಗೂ ಬಿಟ್ಟವ್ರೆ. ಸೊ ಇದು ಇವಾಗ್ಲಿಗಿನ್ನ ನಿಮಗೆ ನೈಟಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ನೈಟಲ್ಲಿ ಒಂದು ಶಾರ್ಟ್ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಬೆಳಿಗ್ಗೆ ಬಂದುಬಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟು ಹೋದರು. ಆ್ಯಂಡ್ ಇಲ್ಲಿ ನೋಡಿ, ಇದು ಫುಲ್ ಲೆಂತ್ ಕೆಳಗಡೆ ಇತ್ತು. ಇಲ್ಲೇನು ಕಟ್ ಹಾಕಿದಾರಲ್ಲ ಈ ಥರ. ಸೊ ಇದು ಫುಲ್ ಕೆಳಗಡೆವರೆಗೂ ಇತ್ತು. ಬಟ್ ಅದು ತೀರಾ ತಲೆಗೆ ಟಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಎತ್ತಿ ಮೇಲ್ಗಡೆ ಕಟ್ಟವ್ರೆ. ಆ ಕಡೆ ಎಂಡಿಂದ ಹಿಡಿದು ಈ ಕಡೆ ಎಂಡ್ವರೆಗೂ ಬಿಟ್ಟಿದ್ದಾರೆ. ಬಟ್ ನೈಟ್ ಟೈಮ್ ನೋಡಿದ್ರೆ ನಿಮಗೆ ಸಕ್ಕತ್ತಾಗಿ ಕಾಣಿಸುತ್ತೆ. ನೈಟ್ ಟೈಮ್ ತೋರಿಸ್ತೀನಿ ನಿಮಗೆ. ಏನು ಮಾಡ್ತಿದ್ದೀವಿ ಚೆಲ್ವಣ? ನಮ್ಮ ಚೆಲ್ವಣ ನೋಡಿ, ಯಾವಾಗ ಕೇಳಿದ್ರೆ ಅದೊಂದೇ ಡೈಲಾಗ್ ಹೇಳ್ತೀಯಪ್ಪ ನೀನು. ಯಾವಾಗ ಕೇಳಿದ್ರೆ ಇದೊಂದೇ ಡೈಲಾಗ್ ಹೇಳ್ತೀಯ, ಸಾಕಾಗದೆ ಅಂತ. ಅದ್ಬಿಟ್ಟು ಬೇರೆ ಏನಾರು ಹೇಳು. ಯಾಕೆ ರಾತ್ರಿ 90 ಹೊಡಿಲಿಲ್ವಾ? ಸಾಕಾಗದೆ ಅಂತ ಇದೆಯಲ್ಲ. ಸಾಲಿಲ್ಲ, ಕೊಡ್ಲಿಲ್ಲ ನಾನು ನಿನ್ನೆ. ಅದು ಎಷ್ಟಾರು ಕೊಡ್ಲಿ, ಹೊಡೆದ ಎಣ್ಣೆ ಹೊಡೆದ. ಅದು ಎಷ್ಟು ನೀನು 10 ಹಾಕೋ 20 ಹಾಕೋ ಎಣ್ಣೆ ಹೊಡೆದ, ಅಷ್ಟೇ ಮ್ಯಾಟ್ರ್ ಆಗೋದು.
ಸೊ ಈ ಥರ ಇವಾಗ ಲೈಟಿಂಗ್ಸ್ ಈಗ ಜಸ್ಟ್ ಇಲ್ಲಿ ಮಾಡ್ಬಿಟ್ಟು ಹಿಂಗೆ ಹೋದ್ರು ಗೈಸ್. ನಾನು ಸ್ವಲ್ಪ ಒಳಗಡೆಯಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಂಗಾಗಿ ಸೊ ನೋಡಿ ಈ ಥರ ಇದೆ ಎಲಿವೇಶನ್. ಚಪ್ರ ಗೈಸ್ ಇನ್ನೊಂದು 2 ದಿನ ಅಷ್ಟೇ, 2 ದಿನನೂ ಇಲ್ಲ. ಇವತ್ತು ಕಳೆದ್ರೆ ನಾಳೆ ಚೌಲ್ಟ್ರಿಗೆ ಹೋಗಬೇಕು, ನಾಡಿದ್ದೆ ನನ್ನ ಮದುವೆ. ಡಮ್ ಡುಮ್ ಡೊಡನ್ ಡುಮ್ ಡನ್ ಆಗೋಯ್ತು. ಅದು ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಇಲ್ಲೆಲ್ಲ ಇದು ಒಂಥರ ಕುಚ್ ಲೈಟಿಂಗ್ ಬರುತ್ತೆ ಗೈಸ್, ಸಖತ್ತಾಗಿ ಕಾಣಿಸುತ್ತೆ ನಿಮಗೆ. ನೈಟ್ ಟೈಮಲ್ಲಿ ತೋರಿಸ್ತೀನಿ ಸಿಂಪಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ರೂಮಲ್ಲಿ ಏನೋ ತೋರಿಸ್ತೀನಿ ಅಂತಂದೆ ಅಲ್ವಾ. ಸೊ ಅದೇನೋ ಅಂತ ತೋರಿಸ್ತೀನಿ. ಏನು ತಾತ ಅದು? ಮುಳ್ಳ? ಹಾಂ ಸರಿ ಹಾಕು. ನಮ್ಮ ತಾತ ಅದು ಬಿಲ್ವ ಪತ್ರದೆಲ್ಲ ಎಲೆ ಬಿಡಿಸಿದ್ರಲ್ಲ ಗೈಸ್, ಅದ್ರದ್ದು ಮುಳ್ಳೆ ತಕ್ಕಕ್ಕೆ ಹೋಗ್ತಾವ್ರೆ. ಎಲ್ಲವಳು ಮತ್ತೆ ಒದ್ಲ ಎಲ್ಲೋದ್ಲವಳು. ಸೊ ಬನ್ನಿ ಇವಾಗ ರೂಮಲ್ಲಿ ಏನಿದೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಗೈಸ್. ಯೂಶ್ವಲಿ ನಾವು ಅಂದರೆ ಚೌಲ್ಟ್ರಿಗೆ ಹೋಗುವಾಗ ಮತ್ತು ಜನಗಳನ್ನ ಕರ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಬಸ್ಸು ಮತ್ತು ಕಾರಲ್ಲಿ ಹೋಗ್ತೀವಲ್ವಾ. ಸೊ ಅಲ್ಲಿ ಫ್ರಂಟಿಗೆ ಇದು ಬೇಕಲ್ವಾ, ಏನು ಪೋಸ್ಟ್ರ್ ಬೇಕಲ್ವಾ. ಸೊ ಆ ಪೋಸ್ಟ್ರನ್ನ ನಿನ್ನೆ ಹಲ್ದಿ ಶಾಸ್ತ್ರ ಇತ್ತಲ್ಲ, ಸೊ ಅವ್ರ ಅಣ್ಣನೇ ಮಾಡಿದ್ರಂತೆ. ನಾನು ಅವ್ರಿಗೆ ಕೇಳಿದೆ, ಲೈಕ್ ನಮ್ಗೆ ಯಾವ್ದಾದ್ರು ಒಂದು ಪೋಸ್ಟರ್ ಕಳಿಸ್ಕೊಡಿ, ನಾವು ಇಲ್ಲಿ ಪ್ರಿಂಟೌಟ್ ತೆಗಿಸ್ತೀವಿ ಅಂತ. ಅವ್ರ ಅಣ್ಣನೇ ಏನಂತ ಅಂದರು ಅಂತಂದರೆ, ನಾನು ಆಲ್ರೆಡಿ ತೆಗ್ಸಿದ್ದೀನಿ, ಸೊ ಅದನ್ನೇ ಕಳಿಸ್ಕೊಡ್ಲಾ ಅಂತಂದರು. ಒಂದು ಸರಿ ಆಯಿತು ಕಳಿಸ್ಕೊಡಿ ಅಂತಂದರೆ. ಸೊ ನೆನ್ನೆ ಫೋಟೋಗ್ರಾಫರ್ಸ್ ಬಂದಿದ್ದಲ್ಲ, ಅವ್ರು ಬೆಂಗಳೂರಿಂದನೇ ಬಂದಿದ್ದು. ಸೊ ಅವ್ರ ಹತ್ರನ ಡೈರೆಕ್ಟಾಗಿ ಕೊಟ್ಟು ಕಳಿಸಿದ್ರು. ಈ ಥರ ಬರುತ್ತೆ ಗೈಸ್. ಶುಭ ವಿವಾಹ 25/6/2026 ಸಹನಾ ಅರುಣ್. ಸೊ ಇದೊಂದು ಒಂಥರ ಪ್ಯಾಟ್ರನ್ನು, ಆ್ಯಂಡ್ ಇದೊಂದು ಈ ಥರ ಪ್ಯಾಟ್ರನ್ನು. ಇನ್ನೆರಡು ಸೇಮ್ ಅದೇ ಥರ ಇದೆ, ಇದೇ ಸೇಮು. ಇನ್ನೆರಡು ಕಾಪಿ ಇದೆ, ಇದೊಂದು. ಸೊ ಈ ಥರ ಬರುತ್ತೆ ಗೈಸ್. ಸೊ ಇದೆಲ್ಲ ಬಸ್ಸಿಗೆ ಹಾಕೋಕ್ಕೆ, ಆ್ಯಂಡ್ ಇದೆಲ್ಲ ಚಿಕ್ಕದು ಚೋಟ ಮರಿ ಕಾರಿಗೆ ಹಾಕೋಕ್ಕೆ, ಕಾರ್ಗಳಿಗೆ. ಸೊ ಇದನ್ನು ಪಾಪ ಅವ್ರ ಅಣ್ಣ ಕಳಿಸ್ಕೊಟ್ಟಿದ್ರು ನೆನ್ನೆ. ಆ್ಯಂಡ್ ಅಲ್ಲಿ ಇನ್ನೊಂದು ಏನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡು ಅಂತಂದರೆ, ನಾನು ಅವ್ರ ಅಣ್ಣ ಸೇರಿ ಒಂದು ಪ್ಲ್ಯಾನ್ ಮಾಡಿದೆ ಗೈಸ್. ನಂದು ಅವ್ರದ್ದು ಒಂದು ಫೋಟೋನ ಇದ್ರ ಥರ ಮಾಡಿಸಿ, ಬ್ಯಾನರ್ ಥರ ಮಾಡಿಸಿ, ಅದನ್ನು ನಾನು ರೋಲ್ ಥರ ಬಿಡ್ಸೋಣ ಅಂತ ಅಂದ್ಕೊಂಡು. ಬಟ್ ಅವ್ರ ಅಣ್ಣ ಏನು ಹೇಳಿದ್ರು ಅಂತಂದರೆ, ನೈಟ್ ಟೈಮ್ ಅದು ಕ್ಯಾಪ್ಚರ್ ಆಗೋಲ್ಲ, ಯಾಕೆಂತಂದರೆ ಫೋಕಸ್ ಲೈಟ್ ಇರಬೇಕು. ಸೊ ಫೋಕಸ್ ಲೈಟ್ ಇದ್ದರೆ ಮಾತ್ರ ಇದು ವರ್ಕ್ ಆಗೋದು, ಇಲ್ಲಾಂತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದರು. ಸೊ ಆ ಪ್ಲ್ಯಾನ್ ಒಂದು ಕ್ಯಾನ್ಸಲ್ ಮಾಡಿದ್ದೀವಿ. ರೆಸ್ಟ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ಅದೇನೇನು ಅಂತ ಹೇಳ್ತೀನಿ, ಓಕೆನಾ. ಸೊ ಏನೇನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ಆ್ಯಂಡ್ ಸೊ ನನ್ನ ತಲೆಯಲ್ಲಿ ಹಿಂಗಿದೆ, ನಮ್ಮವ್ರನ್ನ ಹಿಂಗೆ ವೆಲ್ಕಮ್ ಮಾಡಬೇಕು ಅಂತ. ಸೊ ಆ ಥಾಟ್ ಪ್ರೊಸೆಸ್ಸಲ್ಲಿ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಹೋಗ್ಬಿಟ್ಟು ಇವಾಗ ತಿಂಡಿ ಮಾಡ್ಕೊಂಬರೋಣ, ಹೊಟ್ಟೆ ಹಸಿತೈತೆ. ಆ್ಯಂಡ್ ಇದನ್ನೆಲ್ಲ ನಾಳೆ ಇಲ್ಲಿಂದ ಹೊರಡೋ ಟೈಮಲ್ಲಿ ನಾವು ಮನೆಯಿಂದ ಚೌಲ್ಟ್ರಿಗೆ ಹೊಡ್ತೀವಲ್ಲ, ಸೊ ಅವಾಗ ಇದನ್ನೆಲ್ಲ ಕಾರ್ಗೆ ಹಾಕ್ಕೊಂಡು ಇದನ್ನೆಲ್ಲ ಬಸ್ಸಿಗೆ ಕೊಟ್ಬಿಟ್ಟು ಸೊ ಚೌಲ್ಟ್ರಿಗೆ ಹೋಗಬೇಕು. ಅವರಲ್ಲಿ ಚೌಲ್ಟ್ರಿಗೆ ಒಂದು 4 ಗಂಟೆಗೆಲ್ಲ ಬಂದುಬಿಡಿ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ರಿಸೆಪ್ಷನ್ಗೆ ನಿಲ್ಸೋದು 7 ಗಂಟೆ. ಸೊ 7 ಗಂಟೆ ಆದಮೇಲೆ ಫೋಟೋಶೂಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕಿಂತ ಮುಂಚೆನೇ ಎಲ್ಲ ತಗೊಂಬಿಡೋಣ. ಸೊ ಆದಷ್ಟು ಬೇಗ 4 ಗಂಟೆ ಹಂಗೆ ಬನ್ನಿ ಅಂತ ಹೇಳವ್ರೆ. ಸೊ 4 ಗಂಟೆ ಅಷ್ಟೊಳಗಡೆ ಹೋಗ್ಬಿಟ್ಟು ನಾವು ಚೌಲ್ಟ್ರಿ ರೀಚ್ ಆದಷ್ಟು ನಮಗೆ ಒಳ್ಳೆಯದು. ಸೊ ಅದಿರಲಿ, ಅದನ್ನು ನೋಡೋಣ ನಾಳೆ ಎಷ್ಟೊತ್ತಿಗಾಗುತ್ತೆ ಏನು ಅಂತ. ಸೊ ಅದಕ್ಕಿಂತ ಮುಂಚೆ ಇವಾಗ ಹೋಗ್ಬಿಟ್ಟು ಹೊಟ್ಟೆ ಹಸಿತೈತೆ, ತಿಂಡಿ ಮಾಡ್ಕೊಂಬರ್ತೀನಿ. ಬಂದಮೇಲೆ ನಾನು ಅವ್ರನ್ನ ಹೆಂಗೆ ವೆಲ್ಕಮ್ ಮಾಡಬೇಕು ಅಂತ ನನ್ನ ಪ್ಲ್ಯಾನಲ್ಲಿ ಏನೈತೆ ಅಂತ ಆಮೇಲೆ ಹೇಳ್ತೀನಿ. ಸೊ ಗೈಸ್, ನಾನು ತಿಂಡಿ ಮಾಡ್ಕೊಂಡು ಕೂತಿದ್ದೆ. ಹಂಗೆ ಮೊಬೈಲಲ್ಲಿ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಮೊನ್ನೆ ಮಾಡಿದ ಬ್ಲಾಗೆಲ್ಲ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಆ್ಯಂಡ್ ಅದಾದಮೇಲೆ ನಾಳೆ ಶಾಸ್ತ್ರಕ್ಕೆ ಸ್ವಲ್ಪ ಬಿಂದಿಗೆಗಳು ಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೂ ನಮ್ಮ ಅತ್ತೆನೂ ಬಿಂದಿಗೆಗಳು ತಗೊಂಬಂದ್ಬಿಟ್ಟು ನಾವು ಮತ್ತೆ ಬಿಂದಿಗೆಗಳು ಬೆಳಗ್ತಾ ಕೂತೈತೆ. ತಾಮ್ರದ ಬಿಂದಿಗೆ ಬೇಕಂತೆ ಕಾರ್ಯಕ್ಕೆ, ಅದಕ್ಕೆ 5 ಸಾಕಾ? 5. ಸೊ 5 ಬಿಂದಿಗೆ ತಗೊಂಬಂದ್ಬಿಟ್ಟು ಇಲ್ಲಿ ಬೆಳಗ್ತಾ ಕೂತವ್ರೆ. ಆಮೇಲೆ ಇಲ್ಲಿಂದ ನಾಳೆ ಹೊರಡೋಕ್ಕೆ ಏನೋ ಅದು ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕಲ್ಲ ಗೈಸ್, ಅದಕ್ಕೆ ಅಂದ್ಬಿಟ್ಟು ನನ್ನ ಕೈಲಿ ಗಿಟ್ಟೆಲ್ಲ ಮೇಲಿಂದ ಎತ್ತಿಸ್ಕೊಂಡು ಟ್ರಾಲಿ ಗಿಲಿ ಎಲ್ಲ ಎತ್ತಿಸ್ಕೊಂಡು ಫುಲ್ ಎಲ್ಲ ಪ್ಯಾಕ್ ಮಾಡ್ತಾವ್ರೆ. ಸೊ ಬನ್ನಿ ಹೆಂಗೆ ಪ್ಯಾಕ್ ಮಾಡ್ತಾವ್ರೆ ಅಂತ ತೋರಿಸ್ತೀನಿ. ಎಲ್ಲ ಅವ್ರವ್ರ ರೂಮಲ್ಲಿ ಅವ್ರವ್ರು ಏನೇನು ಬೇಕು ಎಲ್ಲನೂ ಎತ್ಕೊಂತ ಕೂತವ್ರೆ. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆಯವರೆಲ್ಲ ಅವರೇ, ಇಲ್ಲಿ ನಮ್ಮಮ್ಮ ಮತ್ತು ಅವರು ನಮ್ಮ ಅತ್ತಿಗೆಯವರು ಫುಲ್ ಡಿಸ್ಕಷನ್ ಮಾಡ್ತಾವ್ರೆ. ಆಯಿತಾ? ಇನ್ನೆಲ್ಲ ಪ್ಯಾಕ್ ಆಯಿತಾ? ಇನ್ನೂ ಸ್ಟಾರ್ಟೇ ಆಗಿಲ್ವಾ? ಇವ್ರ್ಯಾಕೆ ಮುಸುಡಿ ತಿರುಗಿಸ್ತಾರಲ್ಲ? ಯಾಕೆ ಎಂತಾಯಿತು? ಯಾಕೆ ಏನಾಯಿತು? ಇರಲಿ ಹೇಳಿ ಏನಾಯಿತು? ಇರಲಿ ಹೇಳಿ ಏನಾಯಿತು? ಸೊ ಗೈಸ್, ಟ್ರಾಲಿ ಎಲ್ಲ ಕೇಳಿದ್ರು, ಟ್ರಾಲಿಯಲ್ಲಿ ಎತ್ಕೊಟ್ಟೆ. ಇದೇನಮ್ಮ ನಿಮ್ಮದು ಬರೀ ಇಷ್ಟೇನಾ? ಅಷ್ಟೇ? ತುಂಬ್ರಿ. ಅಲ್ಲೊಂದು ಟ್ರಾಲಿ ಗೈಸ್, ಇಲ್ಲೊಂದು ಟ್ರಾಲಿ, ಮತ್ತು ಆ ರೂಮಲ್ಲಿ ಹೊಸ ಜನ ತುಂಬ್ತಾ ಕೂತವ್ರೆ. ಆ್ಯಂಡ್ ಆಮೇಲೆ ನನಗೂ ಒಂದು ಟ್ರಾಲಿ. ನಂಗೆ ನೋಡಿ ಇದೇ ಬರೀ ಇಷ್ಟೇ ಚಿಕ್ಕ ಟ್ರಾಲಿ ಕೊಟ್ಟವ್ರೆ. ನಂದು ಅಲ್ಲೊಂದು ಐತೆ, ಅದಕ್ಕೂ ತುಂಬಬೇಕು. ಸೊ ಇವಾಗ ಇವ್ರ ಜೊತೆ ಸೇರಿಕೊಂಡು ಬಟ್ಟೆ ತುಂಬಬೇಕು. ನಾಳೆಗೆ ಎಷ್ಟು ಹತ್ತತ್ರ ಎಷ್ಟು ಜೊತೆ ತುಂಬಬೇಕಮ್ಮ? ನನಗೆ ಎಷ್ಟು ಜೊತೆ ಬೇಕು ಅಂತ ಹೇಳಿ ಸಿಮ್ಮನಿಗೆ. ಅಮ್ಮ ನಂದು ಎಷ್ಟು ಜೊತೆ ಬೇಕು ಬಟ್ಟೆ? ನೀನ್ ಇರವೆಲ್ಲನ ಹಾಕಬಿಡು. ಇರವೆಲ್ಲನ ಹಾಕಬಿಡು. ಅವೆಲ್ಲ ಮಡಿಕೋ. ಅವೆಲ್ಲ ಇಟ್ಕೋ. ಸೂಟ್ ಇಟ್ಕೋ.
ವಾಚು, ಹ್ಮ್ ಅಂಡರ್ವೇರ್ಗಳು ಶೂ, ಸ್ಲಿಪ್ಪರ್ ಸ್ಲಿಪ್ಪರ್ ತಗೊಂಡೇ ಹೋಗ್ಬೇಕು. ಸ್ಲಿಪ್ಪರ್ ಮರಿಬೇಡಿ. ಅವ್ರು ತರ್ತಾರೆ ಅನ್ಸತ್ತೆ. ಅವರು ಒಂದ್ ಜೊತೆ ತರ್ತಾರೆ. ಇದು ಎಕ್ಸ್ಟ್ರಾ ತಕೊಟ್ಟಿರೋದು ನೀವು. ನಾವು ಅಲ್ಲಿ ತಟ್ಟೆ ಚೊಂಬು ಕೊಡುವಾಗ ಛತ್ರಿ ಕೊಡ್ತಾರಲ್ಲ ಅವ್ರು ಕೊಡ್ತಾರೆ. ತಗೊಟ್ಟವ್ರೆ ಅನ್ಕೊಂಡೆ ನಾನು. ಇಲ್ಲ 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 ಅಲ್ಲೂ ಒಂದ್ ಜೊತೆ ತರ್ತಾರೆ. ವಾಚು ಹ್ಮ್ ರಾಮರಾಜ್, ವಾಚ್ ಅವ್ರ ಹತ್ರನೇ ಇದೆ. ರಾಮರಾಜ್ದು ವಾಚ್ ಅವ್ರ ಹತ್ರನೇ ಐತೆ. ದಾರೆದು ರಾಮರಾಜ್ ಅದು ಹೊಲ್ದಿರೋದ್ರಲ್ಲೇ ಐತೆ. ಹಾ ಹಾಕಬೇಕು. ಎಕ್ಸ್ಟ್ರಾ ಹಳೆ ಬಟ್ಟೆ ಒಂದ್ 2 ಜೊತೆ ಅಷ್ಟೆಲ್ಲ ಪ್ಯಾಕ್ ಮಾಡ್ಬೇಕಾ? ಎಷ್ಟು ಹಾ ಮತ್ತೆ ತರಲ್ಲ ಮನೆಗೆ. ನಿಮ್ದೆಲ್ಲ ಮುಗಿಸ್ಕೊಬಿಡಿ. ನಿಮ್ದೆಲ್ಲ ಆದ್ಮೇಲೆ ನಂದು ಪ್ಯಾಕಿಂಗ್ ಮಾಡಕ್ ಬಿಡೋದು. ಅದಕ್ಕೆ ಏನಾದ್ರು ತೆಗ್ದಿಟ್ಟಿರು. ಆಯ್ತು. ಎಲ್ಲ ತೆಗೆದು ಮಂಚದ ಮೇಲೆ ಇಡಿ. ಹಾ ನಾವು ಎಕ್ಸ್ಟ್ರಾ ಬೇಕು ಅಂದ್ರೆ ಹಂಗೆ ಎತ್ತಿಟ್ಬಿಡಮ್ಮ. ಏನೇನ್ ಬೇಕು? ಇಲ್ಲಿ ಅಪ್ಪಾಜಿ ಅವು ಬಟ್ಟೆ ಇಲ್ಲ. ಅಪ್ಪಾಜಿ ಇದಾವೆ ಇಲ್ಲಿ. ಬಂದಿರೋದೆಲ್ಲ ಇಲ್ಲ ಮಾಡ್ಬೋದೇ ಅಂತ. ಅಪ್ಪಾಜಿ ಗೊತ್ತಿಲ್ಲ. ಇದು ನಂದಾ? ಇದು ನಿಂದು ಶರ್ಟು. ಇದೇನಿದು? ಪಂಚೆ ಓ ಇದೇನಾ ದಾರೆದು? ಓಕೆ ಓಕೆ ಓಕೆ. ಶರ್ಟ್ ಅಲ್ಲಿ ಶರ್ಟ್ ಅಲ್ಲಿ ಹೊಲ್ದಿರೋದ್ರಲ್ಲ ಐತೆ. ನನ್ಗೇನಕ್ಕೆ ಬರೀ ಇಷ್ಟೇ ಚಿಕ್ಕ ಬಾಕ್ಸ್ ಕೊಟ್ಟವ್ರಲ್ಲ ಗೈಸ್. ನೋಡಿ ಗೈಸ್, ನನಗೆ ಬರೀ ಚಿಕ್ಕ ಪ್ಯಾಕೆಟು, ಬಟ್ ಪ್ರೈಸ್ ಜಾಸ್ತಿ ಅಂತ ಇದು. ಎಲ್ಲ ಇಲ್ಲೇ ನೋಡಮ್ಮ, ಎಲ್ಲ ಇಲ್ಲೇ ಗೈಸ್. ನೆನ್ನೆ ಮೊನ್ನೆ ಎಲ್ಲ ತೋರಿಸೋದ್ನಲ್ಲ, ಸೊ ಅದ್ರದ್ದೇ ಗೈಸ್ ಇದೆಲ್ಲ. ಹಾಂ ತಳ್ರಪ್ಪ. ಇದು ಅಪ್ಪಾಜಿ ಬಟ್ಟೆ ಯಾವ ಇದಿಷ್ಟ ಅವೆಲ್ಲ ಹೊಲ್ದಿರಬೇಕನ್ನೋದು ಬಿಡಿ. ಹೊಲ್ದಿರೋವೆಲ್ಲ ಅಲ್ಲೇ ಇಟ್ಟೀನಿ. ಅಲ್ಲಿ ಅಲ್ಲಿ ಆಮೇಲೆ ಇಲ್ಲಿ ದಾರೆದು ಇದು ದಾರೆದು ಯಾರು ಟ್ಯಾಬ್ಲೆಟ್ ಎಲ್ಲ ಕವರ್ ಐತಲ್ಲ, ಹಾಂ ಕವರ್ ಇದು 2 ಶರ್ಟ್. ಹಾಂ ನೀಲಿ ಕವರಲ್ಲಿರೋದು ಅದುವೇ ಸ್ಟಿಚಿಂಗ್ ಬಟ್ಟೆ ಅಪ್ಪಾಜಿ ಜನ. ಇದಾ? ಇದು ಎಲ್ಲ ಏನೇನು ಐತೆ ಕಣಮ್ಮ ಇಲ್ಲಿ. ಎಲ್ಲ ಅಣ್ಣನವು ನಿನ್ನವು ಅಪ್ಪಾಜಿ ಅವು. ಹಾಂ ಇದಿಲ್ಲ ಇವಿಷ್ಟು ನನ್ನವೆಯಾ? ಇವೆಲ್ಲ ಫಾರ್ಮಲ್ಸ್ ನನ್ನವು. ಹಾಂ ಪ್ಲಸ್ ಇದು ದಾರೆದಿದು. ಅದು ಪಂಚೆ. ಅವೆಲ್ಲ ಮಾಮೂಲಿ ಫಾರ್ಮಲ್ಸ್ ಬಿಡಿ, ಏನು ತೆಗಿಬಿಡಿ. ಯಾವ್ದಾ? ದಾರೆ ಶರ್ಟ್ ಇದು. ಇಲ್ಲಿ ದಾರೆ ಶರ್ಟು ಇದು. ಅದು ಮಾಮೂಲಿ ಫಾರ್ಮಲ್ಸ್. ಇದ್ರ ಜೊತೆ ಬೂಟ್ ಕಟ್ ಪ್ಯಾಂಟ್ ಬಂದಿದ್ದು, ಅದನ್ನೇ ಅಲ್ಲಿ ಹೊಲ್ಸ್ಕೊಂಡು ತಗೊಂಡೋಗಿದ್ದು. ಇದನ್ನ ಇದ್ರ ಜೊತೆಗೆ ಇಟ್ಬಿಡ್ತೀರಾ? ಅದು ದಾರೆಗೆ. ಓಕೆ ಇದು ದಾರೆದು. ಖರ್ಚಿಪ್ಪು ಕೊಡ್ಸೆಂಟು ಕೊಟ್ಟಿರ್ತಾರೆ ಇದ್ರಲ್ಲಿ. ಪರ್ಫ್ಯೂಮ್ ಬೇಡ, ಖರ್ಚು ಖರ್ಚೀಫ್ ಕೊಡಿ ಸಾಕು, ಪರ್ಫ್ಯೂಮ್ ಏನು ಬೇಡ ಗೈಸ್. ಅದ್ರಲ್ಲಿ ನೋಡಿ ಪ್ಯಾಕೆಟಲ್ಲಿ ನಿಮಗೆ ಪರ್ಫ್ಯೂಮು ಪ್ಲಸ್ ಖರ್ಚೀಫ್ ಎಲ್ಲ ಕೊಡ್ತಾರಂತೆ. ಇದೇನದು ಇದು? ಏನದು? ಸೊಂಟು ಕಟ್ಟೋದೇನು ಕಣಮ್ಮ? ಬೆಲ್ಟು. ಇದು ಪಂಚೆ. ಇದು ವೆಲ್ಕ್ರೋನಾ ಹೆಂಗೆ? ಅದು ಅಂಟಿಸ್ಕೊಳ್ಳೋದ? ಕಚ್ಚೆ ಕಟ್ಟದ? ಆಮೇಲೆ ಅಂಟಿಸ್ಕೋಬಹುದು. ಇದು ಸುತ್ತಬಿಟ್ಟು ಅಂಟಿಸ್ಕೊಳಕ್ಕೆ. ಗೈಸ್ ಇದು ಎಲಾಸ್ಟಿಕ್ ಟೈಪ್ ಕೊಟ್ಟವ್ರೆ. ಬಿದೋಗುತ್ತೆ. ನಾವು ತೀರಾ ಮೊದಲೇ ಸಣ್ಣ ಇದ್ದೀವಿ, ಸೊ ಮನ ಮರಿದಿ ಪ್ರಶ್ನೆ ಅಲ್ವಾ, ಸೊ ಅದಕ್ಕೆ. ಹಾಂ ಈ ಖರ್ಚಿಪ್ಪು ಕೊಡ್ಬೇಡ ಕಣ. ಮತ್ತೆ ಇನ್ಯಾವ ಖರ್ಚೀಫು? ಅಂತವ ವೈಟ್ ಬೇಡ, ಅಲ್ಲಿ ಬೇರೆ ಅವೇ. ಅವು ಕೊಡ್ತೀರಾ? ಓಕೆ. ಆಮೇಲೆ ಇದ್ರ ಜೊತೆಗೆ ಇನ್ನೇನು ಹಾಕಬೇಕೀಗ? ಸೊ ಗೈಸ್ ಇವಾಗ ನಮ್ಮಮ್ಮ ಏನು ಹೇಳ್ತಾವ್ರೆ ಅಂತಂದರೆ, ಇದನ್ನು ನಾಳೆ ಹೋಗುವಾಗ ಹಾಕೊಂಡು ಹೋಗ್ಬೇಕಂತೆ. ಆ್ಯಂಡ್ ಮಾಮೂಲಿ ಇದು ದಾರೆಗಂತೆ. ಆಮೇಲೆ ಹೋದ್ಮೇಲೆ ಅಲ್ಲಿ ಅರಿಶಿನ ಎಣ್ಣೆಗೆ ಅಂತ ಇದಂತೆ. ಇದು ಅರಿಶಿನ ಎಣ್ಣೆ ಶಾಸ್ತ್ರ ಆದಮೇಲೆ ಅವ್ರು ತೊಗೊಂಡೋಗ್ತಾರಂತೆ. ಸೊ ಅದಕ್ಕೆ ಅದಾದಮೇಲೆ ಆ ಕಡೆಯಿಂದ ಬರ್ತಾ ಮ್ಯಾಚಿಂಗ್ ಇರೋದಕ್ಕೆ ಈ ಇವ್ರ ಸೀರೆ ಮ್ಯಾಚಿಂಗಿಗೆ ಇದು ಚೆನ್ನಾಗೈತೆ ಮ್ಯಾಚಿಂಗು. ಸೊ ಅದಕ್ಕೆ ಇದನ್ನು ಹಾಕು ಅಂತ ಇದನ್ನು ಕೊಟ್ಟವ್ರೆ. ಇವೆಲ್ಲ ಇದು ವಿಲಶಾಸ್ತ್ರ ಅಂತ ಮಾಡಿದ್ಮೇಲೆ ಸ್ನೇಹ ಸಿಕ್ಕಿದ್ಮೇಲೆ ಸ್ನಾನ ಮಾಡಿಸ್ತಾರಲ್ಲ, ಹಾಂ ಅವಾಗ ಯಾವ್ದಾರು ಒಂದ್ ಜೊತೆ ಹಾಕೊಂಡಿರಿದ. ಮತ್ತೆ ಮನೆ ಕೊಡ್ಸಿರೋದು ಇದು? ಅದಕ್ಕೆ ಹನ್ನೆರಡು ಹಾಕೊಂಡಿರ್ಬೇಕಾರೆ. ಇದು ಕರ್ನಾಟಕ ಹಾಕೋಬೋದಾ? ಹಾಂ ಓಕೆ. ಇದೊಂದು ಐತಲ್ಲ, ಇದನ್ನ ಬೇಕಾಯ್ತಲ್ಲ, ಇನ್ನು ಹೋಗೋಬ್ರ ತಕ್ಕ ಬೇಡವಾ? ಓಕೆ ಆಯಿತು. ಇವು ಈಗ ಇಷ್ಟಿರ್ಲಿ, ಎಕ್ಸ್ಟ್ರಾ ಒಂದ್ ಜೊತೆ ಇರ್ಲಿ. ಮತ್ತೆ ಏನಾದ್ರು ಅದು ಕರ್ನಾಟಕ ಇಟ್ಬಿಡಿ. ಅದನ್ನ ಕರ್ನಾಟಕ ಶೂಟ್ ಹಾಕೊಂಡಿರ್ತಿಯಲ್ಲ, ಶೂಟ್ ಹಾಕೊಂಡು ಬಿಚ್ಚಾಕ್ತಿಯಲ್ಲ. ಸೂಟ್ ಬೇಡ, ಕರ್ನಾಟಕ ಏನಕ್ಕಮ್ಮ ಸೂಟು? ಹಾಂ ಅದು ಓಕೆ ಬಿಚ್ಚಾಕಿದ್ಮೇಲೆ ಹೋಗುವಾಗ ಅದು ಹಾಕೊಂಡು ಹೋಗೋದು. ಓಕೆ. ಸೊ ಗೈಸ್ ಈ ಥರ ಬಟ್ಟೆ ಕಲೆಕ್ಷನ್ಸ್ ಎಲ್ಲ ಮಾಡಿ ಎತ್ತಿಟ್ಟವ್ರೆ. ಸೊ ಇದನ್ನೆಲ್ಲ ಇವಾಗ ಒಂದು ಟ್ರಾಲಿಗೆ ಹಾಕೊಂಡು ನಾವು ತೊಗೊಂಡು ಹೋಗೋದಂದೆ. ಇದ್ರ ಜೊತೆಗೆ ಇವು ಶೂಸು ಸ್ಲಿಪ್ಪರ್ ಅವೆಲ್ಲ. ಚಡ್ಡಿ ಅಲ್ಲ, ಚಡ್ಡಿ. ಯಾವ ಚಡ್ಡಿ? ಚಡ್ಡಿ ಹೊಲ್ಸಿರೋದು ದಾರೆದ್ದು ಚಡ್ಡಿ. ಅದ್ರೊಳಗಡೆ ಇರಬೇಕು. ಇದ್ರೊಳಗಡೆನೇ ಇತ್ತು ಕಣಮ್ಮ. ಇದ್ರೊಳಗಡೆ ಇವಾಗ ಹೆಂಗಿದ್ರು ಅದು ದಾರೆ ಚಡ್ಡಿದು ಬಿಡಿದು ಹೊಲ್ಸಿದ್ರೆ ಮಾತ್ರ ತಾನೇ ಬಿಳಿದಕ್ಕೆ ತಗೊಂಡಿದ್ದು. ನಾವಿವಾಗ ಗೋಲ್ಡ್ ತಾನೇ ಹೊಲ್ಸಿರೋದು. ಅದಕ್ಕೆ ಚಡ್ಡಿ ಹಾಕಬಹುದು, ಬೇರೆದೇ ಹಾಕತ್ತೀನಿ ಬಿಡಿ. ಬೇಡ ಅದನ್ನೇ ಹಾಕಬೇಕಾ ಗೈಸ್? ನಮ್ಮ ಮಾವ ಹೊಲ್ಸಿರೋ ಚಡ್ಡಿನೇ ಹಾಕಬೇಕಂತೆ. ಅದು ಅಲ್ಲೇ ಎಲ್ಲ ಒಳಗಡೆ ಇರ್ಬೇಕು ನೋಡಮ್ಮ ಹಂಗಿದ್ರೆ. ಸೊ ಇರಿ ಗೈಸ್, ಇವಾಗ ಚಡ್ಡಿ ಹುಡ್ಕೋಣ. ಚಡ್ಡಿ ಎಲ್ಲ ಕಳೆದಬಿಟ್ಟದೆ. ಚಡ್ಡಿ ಹುಡ್ಕೊಂಡು ಕೆಲಸ ಕೊಟ್ಟೈತೆ ನಮ್ಮಮ್ಮ. ಇಲ್ಲಿ ಈ ಚಡ್ಡಿ ಹಾಕಬೇಕಂತ ಗೈಸ್ ದಾರೆಗೆ. ಬಟ್ ಅದು ಗೋಲ್ಡ್ ಐತಲ್ಲಮ್ಮ, ಅದೇನು ಕಾಣಿಕಿಲ್ಲ ತಾನೇ. ಮತ್ತೆ ಸುಮ್ಮನೆ ವೈಟ್ ಇದ್ದಿದ್ದಕ್ಕೆ ಹೊಲ್ಸಿದ್ರು. ಓಕೆ ಆಯಿತು. ಸೊ ಗೈಸ್ ಇಷ್ಟು. ಇವಾಗ ನಾಳೆ ಹೋಗುವಾಗ ದಾರೆಗೆ, ಆ ಕಡೆಯಿಂದ ಬರುವಾಗ ಅದು ಅರ್ಶಿನ ಎಣ್ಣೆ ಶಾಸ್ತ್ರಕ್ಕೆ, ಅದಾದ್ಮೇಲೆ ಇದರಲ್ಲಿ ಎರಡು ಸ್ಪೇರ್ಸ್ ಯಾವಾಗಾದ್ರೂ ಒಂದು. ಇದು ನನಗಾ? ಆ್ಯಂಡ್ ಅದ್ರ ಜೊತೆಗೆ ಗೈಸ್ ರಿಸೆಪ್ಷನ್ ಸೂಟ್. 2 ಸಾಕಾ? ಬನೀನ್ ದಾರದಕ್ಕೆ ಏನಕ್ಕಮ್ಮ? ಬನೀನೇನು ಬೇಡ ಅನ್ಸುತ್ತೆ. ಎಷ್ಟು ತಗೊಳ್ಳೋಣ? 2
ಗೈಸ್ ನಮ್ಮಮ್ಮ ಪ್ಯಾಕ್ನೇ ತಂದು ಮಡಬಿಟ್ಟಿತ್ತು ಅತ್ತಗೆ ಬೇಕಾಯ್ತದ ಮಡಿಕೋ ಅಂತ ಅಂದ್ಬಿಟ್ಟು ಅದು ಇವಾಗ ಯೂಸ್ ಆಗ್ತೈತೆ 3 ಐತೆ ಅಷ್ಟೇ 4 ಐತೆ 4 ಮಡಿಕೊಳ್ಳೋಣ ಅಂದ್ರೆ ಇಲ್ಲಿ ಹೋಗೋಗ ಹಾಕೊಂಡಿರ್ತೀಯಲ್ಲ ನಾಳೆ ಹಾಂ ಅಲ್ಲಿ ಹೋದ್ಮೇಲೆ ದಾರಿಗೆ ಅರ್ಶಿನ ಸಿಕ್ಕಿ ದಾರಿಗೆ ನಿಲ್ಸ್ಬೇಕು ಸ್ನಾನ ಮಾಡ್ತಾರಲ್ಲ ಅವಾಗ್ಲೇ ಒಂದೆರಡು ಇರಲಿ ಓಕೆ ಸೊ ಇದೆರಡು ಹಾಂ ಆಮೇಲೆ ಇನ್ನೇನು ಇಷ್ಟನಾ ಟವಲು ಹಾಂ ಟವಲ್ ಹಾಕಿದ್ರಲ್ಲ ಆಮೇಲೆ ಇನ್ನೇನಾದ್ರು ನೀವು ವೈಟ್ ಶರ್ಟ ಮಡಿಕೊಂಡಿರಿ ಯಾವ ವೈಟ್ ಶರ್ಟ್ ಅದು ನೀವು ವೈಟ್ ಶರ್ಟ್ ಅವೇ ಒಂದು 100 ಹಾಂ ಇರಲಿ ಅಂತನಾ ಓಕೆ ಸ್ಪೇರ್ಸ್ಗೆ ಇಟ್ಟವ್ರು ಗೈಸ್ ಸೊ ಇವಾಗ ಇಷ್ಟೆಲ್ಲನೂ ತೊಗೊಂಡು ನಾನು ನಮ್ಮ ಕಿಟ್ಟಿಗೆ ತುಂಬ್ಕೊಳ್ಳೋಣ ಸೊ ಇವ್ರದ್ದೆಲ್ಲ ಇನ್ನು ಅವ್ರವ್ರ ರೂಮಲ್ಲೆಲ್ಲ ತುಂಬ್ಕೊತಾರೆ ಸೊ ಗೈಸ್ ಆಲ್ ಸೆಟ್ ಎಲ್ಲನೂ ತೆಗೆದು ಇದ್ರೊಳಗೆ ಪ್ಯಾಕ್ ಮಾಡಿದೆ ಆ್ಯಂಡ್ ಇದೆರಡನ್ನ ಮಾತ್ರ ಹೊರಗಡೆ ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಇದು ನಾಳೆ ಹೋಗೋಗಿ ಹಾಕೊಂಡು ಹೋಗ್ಬೇಕು ಆ್ಯಂಡ್ ಇದನ್ನು ನಮ್ಮವ್ರದ್ದು ಸ್ಯಾರಿ ಡ್ರೇಪಿಂಗಿಗೆ ಕೊಡಬೇಕತ್ತೆ ಸೊ ಅವ್ರಿಗೆ ಹೇಳಿದ್ದೀವಿ ಸೊ ಅವ್ರು ಬಂದ್ಬಿಟ್ಟು ಸಂಜೆ ಇಸ್ಕೊಂಡು ಹೋಗ್ತಾರೆ ಸೊ ಅದಕ್ಕೆ ಇದೊಂದು ಇಲ್ಲೇ ಪೆಂಡಿಂಗ್ ಬಿಟ್ಬಿಟ್ಟು ಇನ್ನೆಲ್ಲ ಒಳಗಡೆ ಹಾಕಿ ಫುಲ್ ಪ್ಯಾಕ್ ಮಾಡಿದ್ದೀನಿ ಸೂಟ್ ಇದ್ರೊಳಗಡೆ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಹಂಗೆ ಹಾಕಿದ್ದೀನಿ ಅದನ್ನು ಹೋಗ್ತಾ ಕಾರ್ ಒಳಗಡೆ ಹಂಗೆ ಎತ್ಕೊಂಡು ಹೋಗ್ಬೇಕು ಇದು ಇಲ್ಲಿಗೆ ಡನ್ ಅಯ್ಯಯ್ಯೋ ನಮ್ಮಮ್ಮ ಕವರ್ ಒಳಗೆ ಸೇರಿಸ್ಬಿಟ್ಟು ಹಾಕು ಅಂತಂತು ನಾನು ನೋಡಿ ಕವರ್ನೇ ಬಿಟ್ಬಿಟ್ಟು ಹಂಗೆ ಹಾಕಿದ್ದೀನಿ ಇದನ್ನು ಹಂಗೆ ತೊಗೊಂಡು ಹೋಗ್ಬೇಕಾ ಇಲ್ಲಾಂದ್ರೆ ಹಂಗೆ ಫೋಲ್ಡ್ ಮಾಡಿ ಹಾಕೊಂಡ್ಬಿಡ್ತೀನಿ ಗೈಸ್ ಸೊ ಇಷ್ಟೆಲ್ಲ ಇಲ್ಲ ಆಯಿತು ಇದಾದಮೇಲೆ ನೆಕ್ಸ್ಟ್ ಈಗ ಹೊರಗಡೆ ಶೂಸು ಸ್ಲಿಪ್ಪರು ಮತ್ತು ಪರ್ಫ್ಯೂಮು ಕೂಂಬು ಅದೆಲ್ಲ ತೊಗೋಬೇಕು ಸೊ ಬನ್ನಿ ಹೋಗ್ಬಿಟ್ಟು ಅದೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ನಂದೆಲ್ಲ ಫುಲ್ ಪ್ಯಾಕ್ ಮಾಡಿ ಎತ್ತಿಟ್ಟಾಯಿತು ಓ ಫುಲ್ಲು ಬಾಯ್ಸ್ ಇಲ್ಲೋಡಿ ಗೈಸ್ ಫುಲ್ ಎಲ್ಲ ಫುಲ್ ಪ್ಯಾಕಿಂಗ್ ಮೇಲೆ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ತುಂಬ್ರಿ ಚೆನ್ನಾಗಿ ತುಂಬ್ರಿ ನಿನ್ನವೆಲ್ಲ ನಿನ್ನ ತುಂಬಕ್ಕಿಲ್ವಾ ಯಾವಾಗ ತುಂಬೋದು ನೀನು ಸೊ ಎಲ್ಲ ಫುಲ್ಲು ನೋಡಿ ಗೈಸ್ ಯಾವ ಲೆವೆಲ್ಗೆ ಬ್ಯಾಗ್ ಯಾವ ಲೆವೆಲ್ಗೆ ತುಂಬ್ತಾವ್ರೆ ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ತುಂಬ್ತಾವ್ರೆ ತುಂಬಲಿ ಎಲ್ಲ ನಾಳೆ ಹೋಗೋಕ್ಕೆ ಫುಲ್ ರೆಡಿ ಆಗ್ತಾವ್ರೆ ಅಮ್ಮ ನಾನು ಶೂ ಶಾಪಲ್ಲಿಲ್ಲಮ್ಮ ಇಲ್ಲಿದ್ದಾವ ಸೊ ಗೈಸ್ ಎಲ್ಲ ನಿಲ್ಲಿ ಮೂಲೆಗೆ ಇಟ್ಬಿಟ್ಟಿದ್ದೀರಾ ಹೆಂಗೆ ಇದೊಂದೇಯಾ ಈ ಚಪ್ಪಲ್ ಇವನು ತಂದಿರೋದು ಕಣಮ್ಮ ಇದು ಅಣ್ಣಂದು ಅಣ್ಣ ತಂದಿರೋದು ಇದಾ ಹಾಂ ಇದು ನೀವು ತಂದಿದ್ದು ಇದು ನಾಳೆ ಹಾಕಿ ಹೋಗೋಕ್ಕೆ ಶೂ ಎಲ್ಲಿದು ಗೈಸ್ ನೋಡಿ ಗೈಸ್ ಈ ಥರ ಬರುತ್ತಿದ್ದು ಶೂ ಎಲ್ಲೈತೆ ಶೂ ಸೊ ಇನ್ನೊಂದು ಶೂ ತಂದಿದ್ದು ಗೈಸ್ ಆ ಶೂ ಎಲ್ಲೈತೆ ಅಂತಂದರೆ ನಮ್ಮ ಮನೆ ಎಲ್ಲ ಇಲ್ಲೇ ನೋಡಿ ಎಲ್ಲನೂ ಗುಡ್ಡೆ ಹಾಕ್ಬಿಟ್ಟವ್ರು ಹಂಗೆ ಯಾವ್ಯಾವ್ದು ಎಲ್ಲೆಲ್ಲೈತೆ ಅನ್ನೋದೇ ಗೊತ್ತಾಗಲ್ಲ ಆ ಮಟ್ಟಿಗೆ ಆ್ಯಂಡ್ ಇದು ನನ್ನ ರಿಸೆಪ್ಷನ್ ಶೂ ರಿಸೆಪ್ಷನ್ ಶೂ ಸೊ ದಿಸ್ ಶುಡ್ ಬಿ ದೇರ್ ಸೊ ಇದೆರಡು ಅಮ್ಮ ಈ ಚಪ್ಪಲ್ ಒಂದು ಈ ಶೂ ಒಂದು ಆಮೇಲೆ ಅಷ್ಟೇ ಅಲ್ವಾ ಎರಡೇ ಅಲ್ವಾ ಸೊ ಗೈಸ್ ಒಂದು ರಿಸೆಪ್ಷನ್ ಶೂ ಒಂದು ನಾರ್ಮಲ್ ಸ್ಲಿಪ್ಪರ್ ಆಮೇಲೆ ಇನ್ನೇನು ಮಿಸ್ ಆಗೈತೆ ಇನ್ನೇನು ಮಿಸ್ ಮಾಡಿದ್ದೀನಾ ನಮ್ಮಮ್ಮ ನೋಡಿ ಗೈಸ್ ಇದು ಏನೋ ಅರ್ಶಿನ ಶಾಸ್ತ್ರಕ್ಕೆ ನೀರು ಹಾಕೋಕ್ಕೆ ಅಂತ ತಂದಿದ್ರಾ ಮನೆ ಒಳಗಡೆ ಅದೆಲ್ಲ ಗಲೀಜಿತ್ತು ಅಂದ್ಬಿಟ್ಟು ತಂದ್ಬಿಟ್ಟು ಇಲ್ಲಿ ಹಾಕೈತೆ ಏನೋ ಇಲ್ಲಿಗೆ ಫೈರ್ ಕ್ಯಾಂಪ್ಗೆ ಹಾಕ್ಬಿಟ್ಟು ಬೆಂಕಿ ಕಾಯಿಸ್ಕೊಂಡು ಕೂತ್ಕೋತಾರೆ ನಂಗೆ ನೋಡಿ ಹೆಂಗೆ ಹಾಕವ್ರೆ ಅವ ಅಣ್ಣ ಬಂದೇನ ನೋಡಿದ್ರೆ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸಾಧ್ಯ ಹೋಯ್ತ ನಾನು ಓ ಮೇಡಮ್ ಅವ್ರೆ ನಿಮ್ಗೆ ತುಂಬ ಚಿಕ್ಕವೈತಾವ ಅವು ತುಂಬ ಚಿಕ್ಕದಾಯ್ತದ ನಿಮಗೆ ಅಲ್ಲ ನೋಡಮ್ಮ ಹಾಕತ್ತಾರದ ಹೆಂಗ ಹಾಕತ್ತಾಳ ನೋಡು ಅಲ್ಲಿ ಹಾಕೊಂಡಿಲ್ವ ಅಲ್ಲಿ ಎಲ್ಲ ನಿನ್ನವೆಲ್ಲ ಮಗ್ನೆ ಚಪ್ಪಲು ಬಿಡು ಗಲೀಜ್ ಐತೆ ಮುಟ್ಬೇಡ ಗೈಸ್ ನಾನು ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಹಂಗೆ ಸ್ವಲ್ಪ ಶೂಸ್ ಗೀಸ್ ಅದೆಲ್ಲ ರೆಡಿ ಮಾಡ್ಕೊಂಡು ಹಂಗೆ ಸ್ವಲ್ಪ ಬಂದ್ಬಿಟ್ಟು ಸುಮ್ಮನೆ ಬೆಡ್ ಮೇಲೆ ಮಲಗಿದ್ದೆ ಹಂಗೆ ನಿದ್ದೆ ಬಂದುಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಿದ್ದೆನೇ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ನಿದ್ದೆ ಆಯಿತು ಸಂಜೆ ಆಯಿತು ಮುಸ್ಸಂಜೆ ಆಯಿತು ಅಂದ್ಬಿಟ್ಟು ಎಬ್ಬರಿಸಿದ್ರ ಎದ್ದು ಬಂದು ಹೊರಗಡೆ ನೋಡಿದ್ರೆ ನೋಡಿ ಏನು ನಡೀತಾ ಇದೆ ಅಂತ ನಮ್ಮ ಮೇಡಮ್ ಅವ್ರಿಗೆ ಮೆಹಂದಿ ಹಾಕೊಡ್ತಾವ್ರೆ ಫಸ್ಟ್ ಬೋಣಿ ಇವರೇ ಮಾಡಿಸ್ತಾವ್ರೆ ಗೈಸ್ ನೋಡಿ ಅಷ್ಟು ಡೀಟೇಲಿಂಗ್ ಆಗಿದೆ ನೋಡಿ ಗೈಸ್ ಅಲ್ಲ ನಿಮ್ದಿರೋ ಕರಿ ಕೈಗೆ ಮೆಹಂದಿ ಬರುತ್ತಾ ಕಲರ್ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ಬ್ರೌನಿ ನಾನು ಆಯ್ ದೀಕ್ಷಾ ಯಾವಾಗ ಬಂದೆ ಹಾಂ ಬಂದಿದ ತಕ್ಷಣ ಮಾವನ್ ತಗೋಬಿಟ್ಟಾ ಹಾಂ ಸೈರನು ಸೊ ಗೈಸ್ ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಎಷ್ಟು ಜನ ಹಾಕ್ಸ್ಕೊತಾ ಇದ್ದೀರಿ ಇವಾಗ ಮೆಹಂದಿ ಓವರಾಲ್ ಎಷ್ಟು ಜನ ಹಾಕ್ಸ್ಕೊತೀರಾ ಕಾಮಿಡಿ ಮಾಡ್ಬೇಕು ನೀನು ಈ ಲೆವೆಲ್ಗೆಲ್ಲ ಮಾಡಬೇಡ ಎಷ್ಟು ಜನಕ್ಕೆ ಹಾಕ್ಸ್ಬೇಕು ಅದಕ್ಕೆ ಎಷ್ಟು ಜನ ಹಾಕ್ಸ್ಕೊತೀರಿ ಇವಾಗ ಇನ್ನೂ ಡಿಸೈಡ್ ಆಗಿಲ್ಲ ಲೆಟ್ ದೆಮ್ ಡಿಸೈಡ್ ಗೈಸ್ ಸೊ ಇನ್ನೂ ಡಿಸೈಡ್ ಮಾಡ್ತಾವ್ರೆ ಎಷ್ಟು ಜನ ಹಾಕ್ಸ್ಕೋಬೇಕು ಏನು ಅಂತ ಓವರಾಲ್ ಎಲ್ಲ ಡಿಸೈಡ್ ಮಾಡಲಿ ಅವರು ನಮ್ಮೂರು ಪಕ್ಕದವ್ರೆ ಗೈಸ್ ಅವರು ಬಂದ್ಬಿಟ್ಟು ಹಾಕ್ತಾವ್ರೆ ಸೊ ಇನ್ನು ಎಷ್ಟು ಜನ ಹಾಕ್ತಾರೆ ಏನು ಅಂತ ಗೊತ್ತಿಲ್ಲ ಅಂತೆ ಮಾವ ನಮ್ಮ ಮಾವ ಬಂದೈತಿ ಗೈಸ್ ಬಾ ಮಾವ
ಬಾ 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 ನಮ್ಮ ಮಾವ ಬಂದೈತೆ. ಆ್ಯಂಡ್ ಬೆಳಿಗ್ಗೆ ಗೈಸ್ ಏನು ಮಾಡಿದ್ರು ಗೊತ್ತಾ ಅವರು, ಲೈಟಿಂಗ್ಸ್ ಹಾಕಿದ್ರು ಅಂತ ಹೇಳಿದ್ನಲ್ಲ, ಅದು ಚಪ್ರಕ್ಕೆ ಹಾಕಿರಲಿಲ್ಲ. ನಮ್ಮಮ್ಮ ಅಂತೂ ನನಗೆ ಗೊತ್ತಿಲ್ಲ, ಚಪ್ರಕ್ಕೆ ಬೇಕೇ ಬೇಕು ಲೈಟಿಂಗ್ ಅಂತ ಅಂದ್ಬಿಟ್ಟು ಮತ್ತೆ ಕರೆಸ್ಬಿಟ್ಟು ಸಂಜೆ ಚಪ್ರಕ್ಕೆ ಲೈಟಿಂಗ್ ಹಾಕ್ಸಾರ ನೋಡಿ. ಇಲ್ಲಿ ಬೆಳಿಗ್ಗೆ ಬರೀ ಮನೆಗೆ ಹಾಕಿದ್ರು, ಆ್ಯಂಡ್ ಇವಾಗ ಚಪ್ರಕ್ಕೆ ಹಾಕ್ಸಾರ ನೋಡಿ. ಹ್ಞೂ ತೋರಿಸ್ತೀನಿ. ಯಾಕಣ್ಣ ಬೆಳಿಗ್ಗೆ ಚಪ್ರಕ್ಕೆ ಹಾಕಿರ್ಲಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ ಗೈಸ್? ಇವರೇ ನಮ್ಮನೆ ಗೃಹ ಪ್ರವೇಶಕ್ಕೂ ಮಾಡಿ ಲೈಟಿಂಗು. ಬೆಳಿಗ್ಗೆ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ರಾ? ಮತ್ತೆ ಹಾಂ ಸೊ ನೋಡಿ ಗೈಸ್, ಚಪ್ರಕ್ಕೆ ಸೇರಿಸಿ ಇವಾಗ ಹಾಕವ್ರೆ. ಆ್ಯಂಡ್ ಲೈಟಿಂಗ್ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ತೀರಾ ಕತ್ಲೆ ಆದ್ಮೇಲೆ ಲೈಟ್ ಸಖತ್ತಾಗಿ ಬರುತ್ತೆ. ಮಾವ ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಕರ್ಕೊಂಬರ್ತಾನೆ ಐಕ್ಲಿ ನಾಳೆ ರಜಾ ಹಾಕ್ಸು ಅಂತಂದೆ ತಾನೆ? ಯಾಕೆ ಬರಂಗಿಲ್ವಾ ಗೈಸ್? ಬರಂಗಿಲ್ವಂತೆ. ನಮಗೆ ಅರ್ಶದ ನೀರು ಹಾಕಿದ್ಮೇಲೆ ಎಟ್ಟಾರ್ಸ್ಕೊಂಡು ಹೊಡಿತಾರೆ ಹೊರಗಡೆ ಬಂದರೆ. ಸೊ ಅದಕ್ಕೆ ಹೋಗಂಗಿಲ್ಲ. ಓವರಾಲ್ ಆಮೇಲೆ ಲೈಟಿಂಗ್ ತೋರಿಸ್ತೀನಿ ಗೈಸ್. ಸೊ ಗೈಸ್, ನಮ್ಮ ಅತ್ತಿಗೆ ಹಾಕ್ಸ್ಕೊಂಡಾಯ್ತು. ಈಗ ಅದಾದಮೇಲೆ ನಮ್ಮ ಅತ್ತೆನ ಹಾಕ್ಸ್ಕೊಂಡ್ರು ನೋಡಿ ಇಲ್ಲಿ. ನಮ್ಮ ಅತ್ತೆ ಆದಮೇಲೆ ಇವಾಗ ನಮ್ಮ ಅಮ್ಮ ಕೂತ್ಕೊಂಡವ್ರೆ. ಕುಳ್ಳಮ್ಮ ಅದಿರಲಿ ಗೈಸ್, ಟ್ವಿಸ್ಟ್ ಏನು ಗೊತ್ತಾ? ಮದುವೆ ಟೈಮಲ್ಲಿ ನಮ್ಮ ಅತ್ತಿಗೆ ನಂದು ಎಂಗೇಜ್ಮೆಂಟ್ ವ್ಲಾಗ್ ನೋಡ್ತಾವ್ರು ಕೂತ್ಕೊಂಡು. ನಮ್ಮನೇಲಿ ನೋಡಿ ಗೈಸ್, ನನ್ನ ವ್ಲಾಗ್ ನೋಡ್ತಾವ್ರೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ. ನಾನೇ ಝೂಮ್ ಹಾಕ್ಬಿಡ್ತೀನಿ ನೋಡಿ. ರಾಜು ಬೇಬಿ ನೀನು ನೋಡ್ತಾ ಇದೆಯಾ? ಅಷ್ಟೊತ್ತಿಂದ ಗೈಸ್ ಎಂಗೇಜ್ಮೆಂಟ್ ರೀಲ್ನ ತಿರುಗಿಸಿ ಮುರುಗಿಸಿ ನೋಡುತ್ತಲೇ ಅವ್ರೆ, ಅದು ಏನು ನೋಡ್ತಾವ್ರೆ ಅಂತ ಗೊತ್ತಿಲ್ಲ. ಸೊ ಈಗ ನೀನು ಹಾಕ್ಸ್ಕೊಳ್ಳೋ ಯಾಕವಾ ಗೈಸ್? ಇವಳಿಗೆ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗ್ಬಿಡೈತೆ. ಅದಕ್ಕೆ ಬೆಳಗ್ಗೆಯಿಂದ ಯಾಕೋ ಎನರ್ಜಿ ಫುಲ್ ಡ್ರೈನ್ ಆಗ್ಬಿಡೈತೆ ಅವಳಿಗೆ. ನಗೆ ಹೋಗ್ಲಿ ಒಂಚೂರು. ಅಯ್ಯ ಹಾಂ, ನೆನ್ನೆ ಒಂದು ಇಂಜೆಕ್ಷನ್ ಚುಚ್ಚಿರ ಆಗದಪ್ಪ ಆತಗೆ. ನಮ್ಮ ಮಮ್ಮಿದು ಹಾಕ್ತವ್ರೆ. ಡಿಫ್ರೆನ್ಸ್ ಬರಲ್ವಾ? ಇವಾಗ ನೀವು ಹಾಕೋದೇ ಒಂದು ಸ್ಟೈಲ್ ಇರುತ್ತೆ, ಅವ್ರು ಹಾಕೋದೇ ಒಂದು ಸ್ಟೈಲ್ ಇರುತ್ತೆ. ಇಬ್ರು ನನ್ನ ಕೈಗೆ ಹಾಕಿದ್ರೆ ಓ ಹಂಗೆ ಗೈಸ್, ಟೆಕ್ನಾಲಜಿ ಗೈಸ್. ಡಿಫ್ರೆನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಇವ್ರು ಬ್ಯಾಕ್ ಸೈಡ್ ಹಾಕ್ಬಿಡ್ತಾರೆ, ಅವ್ರು ಫ್ರಂಟ್ ಸೈಡ್ ಹಾಕ್ಬಿಡ್ತಾರೆ. ಸೊ ಹಂಗೆ ನೈಸ್, ಕ್ರೇಜಿ. ಆ್ಯಂಡ್ ಎಸ್ ಗೈಸ್, ಕತ್ಲೆ ಆಗ್ಬಿಟ್ಟಿದೆ. ಬನ್ನಿ ನಿಮಗೆ ಲೈಟಿಂಗ್ ತೋರಿಸ್ತೀನಿ ಅಂತ ಅವಾಗಲೇ ಹೇಳಿದೆ. ಸೊ ಲೈಟಿಂಗ್ ಹೆಂಗಿದೆ ಅಂತಂದರೆ ಇಲ್ಲೆಲ್ಲ ನೋಡಿ ಈ ಥರ ಕಾಣಿಸ್ತಿದೆ. ಬಟ್ ಕೆಳಗಡೆ ವ್ಯೂ ತೋರಿಸಿದ್ರೆ ನಿಮಗೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಬನ್ನಿ ಕೆಳಗಡೆ ವ್ಯೂ ತೋರಿಸ್ತೀನಿ. ನನ್ನ ಮಕ್ಕ ಬೆಳ್ಳ ಕಾಣಿಸ್ತಾ ಇರ್ತಲ್ಲ ಇವಾಗ ನಿಮಗೆ. ಲೈಟ್ ಆ್ಯಂಡ್ ಬೆಳಕಿಗೆ ಅಷ್ಟು ಬೆಳ್ಳ ಕಾಣಿಸ್ತಾ ಇರುತ್ತೆ ಗೈಸ್. ನೋಡಿ ಗೈಸ್, ಇನ್ನೂ ಕತ್ಲೆ ಆಗಿಲ್ಲ, ಇನ್ನೂ ತೀರಾ ಕತ್ಲೆ ಆಗಿಲ್ಲ. ಬಟ್ ಸ್ಟಿಲ್ ಸಮ್ ವಾಟ್ ಇದು ಮ್ಯಾನೇಜಬಲ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರ್ಸೋಕ್ಕೆ ಅಂತ ಬಂದೆ. ಬಟ್ ನೋಡಿ ಕ್ರೇಜಿ. ಅಲ್ಲಿ ನಮ್ಮ ಅಜ್ಜಿಯವರು ಅಲ್ಲೇ ನಿಂತವ್ರೆ. ಕಾರ್ನೂ ಸರ್ವಿಸಿಗೆ ಬಿಟ್ಟಿದ್ರು ಅಂತ ಅನ್ಸುತ್ತೆ ಗೈಸ್. ಸೊ ನಾಳೆ ಕಾರ್ ತೊಗೊಂಡು ಹೋಗ್ಬೇಕಲ್ವಾ. ಹೆಂಗೆ ಕಾಣಿಸ್ತಿದೆ ಗೈಸ್ ಲೈಟಿಂಗ್ಸು? ಹೆಂಗೆ ಕಾಣಿಸ್ತಿದೆ ರೀ ನಮ್ಮವರೇ? ನೋಡ್ತಾ ಇದ್ರೆ ಕಮೆಂಟ್ ಮಾಡಿರಿ. ನಮ್ಮವ್ರು ಇಲ್ಲೇ ಬಂದು ನೋಡಿರ್ತಾರೆ ಈ ವ್ಲಾಗ್ನ ಮೋಸ್ಟ್ಲಿ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಗೈಸ್, ಹಂಗಾಗ್ಬಿಡೈತೆ. ಸೊ ಕಾರೆಲ್ಲನೂ ಸರ್ವಿಸ್ ಮಾಡಿಸ್ಕೊಂಡು ತಗೊಂಬಂದು ನಿಲ್ಸವ್ರೆ ನೋಡಿ. ಕಾರನ್ನು ಮಿರ ಅಂತ ಮಿಂಚ್ತೈತೆ. ಆ್ಯಂಡ್ ಇದು ಭಾರಿ ಇಷ್ಟ ಆಯಿತು ನನಗೆ. ಈ ಥರ ಸಿ ಲೈಕ್ ದಿಸ್ ಇದನ್ನು ಕುಚ್ಚು ಥರ ಕಟ್ಟಿರೋದು ನಂಗೆ ಭಾರಿ ಇಷ್ಟ ಆಯಿತು. ಕಾರು ರೆಡಿ, ಇನ್ನೂ ಡೆಕೋರೇಷನ್ ಮಾಡಿಲ್ಲ. ಸೊ ನಾಳೆ ಮೈಟ್ ಬಿ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸ್ತಾರೆ. ಆ್ಯಂಡ್ ನಮ್ಮವ್ರನ್ನ ಈ ಥರ ಕರ್ಕೊಂಬರ್ಬೇಕು ಅನ್ನೋ ಥಾಟ್ ನನ್ನ ಹತ್ರ ಐತೆ ಅಂತ ಹೇಳಿದ್ನಲ್ಲ. ಸೊ ಅದು ಹೆಂಗಪ್ಪ ಅಂತಂದರೆ, ಸೊ ಇಲ್ಲಿಗೆ ರೆಡ್ ಕಾರ್ಪೆಟ್ ಹಾಕಿಸ್ತೀನಿ. ಸೊ ಮೇಲಿಂದ ಕೆಳಗಡೆವರೆಗೂ ಇಲ್ಲಿಗೆ ರೆಡ್ ಕಾರ್ಪೆಟ್ವರೆಗೂ ಬರುತ್ತೆ. ಆ್ಯಂಡ್ ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರಿಗೆ ಸ್ಪಾರ್ಕಲ್ಸ್ ಬರುತ್ತಲ್ಲ, ಅಂದರೆ ವಾಕಿನ್ ಆಗಿದ ತಕ್ಷಣ ಸೈಡಲ್ಲೆಲ್ಲ ಬೆಂಕಿ ಬರುತ್ತಲ್ಲ ಈ ಥರ. ಸೊ ಆ ಥರದನ್ನು ಫಸ್ಟ್ ಫ್ಲೋರ್ಲೊಂದು, ಸೆಕೆಂಡ್ ಫ್ಲೋರ್ಲೊಂದು ಆ್ಯಂಡ್ ಥರ್ಡ್ ಫ್ಲೋರಲ್ಲಿ ಒಂದಂತಂದರೆ ಅದು ಸೆಟ್ ಬರುತ್ತೆ ಗೈಸ್, ಎರಡೆರಡು ಬರುತ್ತೆ. ಸೊ ಈ ಕಡೆ ಇಲ್ಲೊಂದು ಬರುತ್ತೆ, ಹಾಗೆ ಇಲ್ಲೊಂದು ಬರುತ್ತೆ. ಸೊ ಅವ್ರನ್ನ ಇಲ್ಲಿ ನಿಲ್ಲಿಸಿರ್ತೀವಿ. ಯೂಶ್ವಲಿ ಇಲ್ಲಿ ಬಂದು ಇಲ್ಲೇ ಗಾಡಿ ಇಲ್ಲಿ ಬರ್ತೀವಲ್ವಾ. ಸೊ ಇಲ್ಲಿ ನಿಂತಿರ್ತೀವಿ ನಾವು. ಇಲ್ಲಿ ನಿಂತಿದ್ದಾಗ ಅಲ್ಲಿ ಆ್ಯಕ್ಚುಲಿ ಗೈಸ್ ಇಲ್ಲಿಂದ ಬ್ಯಾನರ್ ಬಿಡ್ಸೋಣ ಅಂತ ಯೋಚನೆ ಮಾಡಿದ್ದೆ. ಬಟ್ ಬ್ಯಾನರ್ ಚೆನ್ನಾಗಿ ಕಾಣಿಸುತ್ತಲ್ವಾ ಇಷ್ಟೊತ್ತಲ್ಲಿ ಬಿಟ್ಟರೆ. ಸೊ ಡೋಂಟ್ ನೋ, ಗೊತ್ತಿಲ್ಲ. ಅವ್ರ ಅಣ್ಣ ಸ್ವಲ್ಪ ಸ್ಪಾಟ್ಲೈಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದರು. ಸೊ ಅದನ್ನು ಹೆಂಗೆ ವರ್ಕೌಟ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ನೋಡೋಣ, ಅದು ಮೈಟ್ ಬಿ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ದೆ. ಅಲ್ಲಿ ಬಿಡ್ಬೋದಿತ್ತು ಅಂತ ಅಂದ್ಕೊತೀನಿ. ಬಟ್ ಆಗಲ್ಲ ಇವಾಗ, ಬಿಕಾಸ್ ನಾನು ಹೊರಗಡೆ ಹೋಗೋಕ್ಕಾಗಲ್ಲ, ಸೊ ಕೊಡೋಕ್ಕಾಗಲ್ಲ ಅಂಡ್ ಅದೊಂದು. ಸೊ ಆ್ಯಸ್ ವಿ ಎಂಟರ್ ಇಲ್ಲಿ ಬರ್ತೀವಿ. ಸೊ ಇಲ್ಲೆಲ್ಲ ರೆಡ್ ಕಾರ್ಪೆಟ್ ಏನು ಹಾಕ್ಸಿರ್ತೀನಿ. ಸೊ ಇದು ಫುಲ್ ರೆಡ್ ಕಾರ್ಪೆಟ್ ಹಿಂಗಿರುತ್ತೆ. ಅದಾದಮೇಲೆ ಇಲ್ಲಿ ಹೊರಗಡೆ ಬಂದಮೇಲೆ ಕೊಡಕ್ಕಂತಾರೆ ಅವ್ರನ್ನ, ನಿನ್ನ ಗಂಡನ ಹೆಸರು ಹೇಳು, ಅದೇನು ಹೇಳು, ಇದೇನು ಹೇಳು ಅಂದ್ಬಿಟ್ಟು ಶಾಸ್ತ್ರ ಮಾಡ್ತಾರಲ್ಲ. ಸೊ ಆ ಥರ ಎಲ್ಲ ಶಾಸ್ತ್ರ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಆ್ಯಸ್ ಶಿ ಎಂಟರ್ಸ್
ಸೊ ಇಲ್ಲೆಲ್ಲ ಡೆಕೋರೇಷನ್ ಮಾಡೋಕೆ ಹೇಳಿದ್ದೀನಿ. ಅಂದರೆ ಎಂಟ್ರ್ ಆಗಿದ ತಕ್ಷಣ ಡೈರೆಕ್ಟ್ ದೇವ್ರ ಮನೆಗೆ ಹೋಗ್ಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ವೆಲ್ಕಮ್ ಅಂತ ಬರೆಸಿ ಈ ಸೈಡಲ್ಲಿ ಮತ್ತು ಈ ಸೈಡಲ್ಲಿ ಅದು ಇದು ಬರುತ್ತಲ್ಲ ಸಾಮಂತಿಗೆ ಹೂವು ಹಾಕ್ಸಿ ಮಧ್ಯದಲ್ಲೆಲ್ಲ ಗೋಲ್ಡ್ ಫ್ಲವರ್ ಬರೋ ಥರ ಮಾಡಿಸಿದ್ದೀನಿ. ಸೊ ಅದೊಂದು ಪ್ಲ್ಯಾನ್ ಇದೆ. ಆ್ಯಂಡ್ ಯೂಶ್ವಲಿ ಹಂಗೆ ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತಂದರೆ ಮಾಮೂಲಿ ಸೇರು ಓದ್ಬಿಟ್ಟು ಮನೆ ಒಳಗಡೆ ಬಂದಿದ ತಕ್ಷಣ ಡೈರೆಕ್ಟ್ ದೇವ್ರ ಮನೆಗೆ ಹೋಗ್ಬಿಟ್ಟು ದೀಪ ಹಚ್ಚಬೇಕು ಹೊಸ ಸೊಸೆ ಅಂತ. ಮನೆಗೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ವ. ಸೊ ಆ ಥರ ಅದಕ್ಕೆ ಇಲ್ಲಿಂದ ಎಂಟ್ರಿ ಡೈರೆಕ್ಟ್ ಅಲ್ಲಿವರೆಗೂ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಅದಕ್ಕೆ ಹೂವು ಎಲ್ಲ ನಾಳೆ ತೊಗೊಂಬರ್ತಾರೆ. ನಾಳೆ ತೊಗೊಂಬಂದ್ಮೇಲೆ ಅದೆಲ್ಲ ಡೆಕೋರೇಷನ್ ಮಾಡಿಸ್ಬೇಕು. ಸೊ ನೋಡೋಣ. ಅದಾದ್ಮೇಲೆ ಮತ್ತೆ ಈ ಸೋಫಾನ ಇಲ್ಲಿಗೆ ಶಿಫ್ಟ್ ಮಾಡಿ ಇದನ್ನೆಲ್ಲ ಇನ್ನೂ ತೊಗೊಂಡೇ ಹೋಗಿಲ್ಲ ಗೈಸ್. ಸೊ ಇದನ್ನು ಫಸ್ಟ್ ಇವ್ರು ರಿಮೂವ್ ಮಾಡಿದ್ರೆ ಈ ಸೋಫಾನ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ರೆ ಸೊ ಈ ಜಾಗ ಫುಲ್ ಸ್ಪೇಸ್ ಫ್ರೀ ಆಗಿಬಿಡುತ್ತೆ. ಸೊ ಈ ಸ್ಪೇಸ್ ಫ್ರೀ ಆದರೆ ನಾವು ಆರಾಮಾಗಿ ಮಾಡ್ಬೋದು. ಸೊ ಲೆಟ್ಸ್ ಸಿ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಫಸ್ಟ್ ಇದನ್ನು ರಿಮೂವ್ ಮಾಡಿಸ್ಬೇಕು. ಇದನ್ನು ರಿಮೂವ್ ಮಾಡಿಸಿದ್ರೆ ಕರೆಕ್ಟ್ ಆಗುತ್ತೆ. ಇನ್ನೂ ಎಷ್ಟೊತ್ತಾಗತ್ತೆ ನೀವು ಹಾಕೋದು? ಯಾಕೆ ವ್ಲಾಗಲ್ಲಿ ತೋರಿಸ್ಬಾರ್ದಾ ನಿಮ್ಮನ್ನ? ಶೈ ಫೀಲ್ ಆಗ್ತಿದ್ಯಾ? ನಮ್ಮ ಮನೇಲಿ ಇದ್ದಿದ್ದಾವೆ 2 ಗಂಟಲ್ಲ. ಇನ್ನೆಷ್ಟು ಜನ ಹಾಕ್ಸ್ಕೋಬೇಕಮ್ಮ ಇವಾಗ? ನೀವೊಬ್ರು ಇವಳೊಬ್ಳು ಅಷ್ಟೇನಾ? ಇನ್ನೊಬ್ಳು ತೇಜ ಹಾಕ್ಸ್ಕೋಬೇಕಾ? ಸೊ ಇನ್ನೊಬ್ಳು ಹಾಕ್ಸ್ಕೋಬೇಕಂತ. ಯಾರು ನಿಮ್ದ್ರಲ್ಲಿ ಇವಾಗ ಓನರ್ ಯಾರು? ಇಬ್ರು ಓನರ್ಸ್ ಅಂತೀರಾ? ಪಾರ್ಟ್ನರ್ಸ್. ಇವಾಗ ಬಂದಿದ್ದೀರಾ ಅಂತಂದ್ರೆ ಇಬ್ರದ್ದು ಈಕ್ವಲ್ ಶೇರ್ ತಾನೆ ಹೆಂಗಿದ್ರೆ? ಅಫ್ಕೋರ್ಸ್ ದುಡ್ಡು ಬಂದ್ಮೇಲೆ ಏನು ಬೇಕಾದ ತಗೊಂತೀರಾ ಗೈಸ್. ಇಬ್ರು ನೋಡಿ ಟ್ವಿನ್ಸ ನೀವು? ಸ್ವಲ್ಪ ಹಂಗೆ ಕಾಣಿಸ್ತೀರಲ್ವಾ ಗೈಸ್? ನೋಡಿ ನಾನು ಆಯ್ ಮಾಡಕ್ಕೆ ಹೇಳಿಲ್ಲ, ಅವ್ರು ಆಯ್ ಮಾಡ್ತಾವ್ರೆ. ನೀವು ಆಯ್ ಮಾಡಿಬಿಡಿ ಗೈಸ್. ಸ್ಫೂರ್ತಿ ಕೀರ್ತಿ ಇಬ್ರು ಅಕ್ಕ ತಂಗಿರಂತೆ. ಸೊ ಮೆಹಂದಿ ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ಗಳಿವರು. ನಾನೊಂದು ಸತ್ಯ ಹೇಳ ನಿಮ್ಮಿಬ್ರು ಮಧ್ಯದಲ್ಲಿ. ದೊಡ್ಡವ್ರು ನೀವು. ಅಯ್ಯಯ್ಯೋ ಗೈಸ್ ಇಲ್ಲ, ನಾನು ಅದು ಕಾಮಿಡಿ ಮಾಡಕ್ಕೆ ಹೋದೆ, ಅದು ಉಲ್ಟಾ ಆಗ್ಬಿಡ್ತು. ಓಕೆ, ದೊಡ್ಡವ್ರು ನೀವಾ? ಓಕೆ, ಕೀರ್ತಿ ದೊಡ್ಡವರು, ಸ್ಫೂರ್ತಿ ಚಿಕ್ಕವರಾ? ಬಟ್ ನೀವು ದೊಡ್ಡವ್ರ ಥರ ಕಾಣ್ತೀರಾ. ಹೌದಾ? ಹೌದಾ? ನಾನು ದೊಡ್ಡವ್ರ ಥರ ಕಾಣ್ತಿದ್ದೀನಾ? ಹೌದಾ ಗೈಸ್? ನಾನು ದೊಡ್ಡವ್ರ ಥರ ಕಾಣ್ತಾ ಇದ್ದೀನಿ ಅಂತ. ಓಕೆ. ಓ ಇವ್ರದ್ದು ಹಾಕ್ಸ್ಕೊಂಡವ್ರು ಗೈಸ್. ಇವ್ರದ್ದು ನೋಡಿಲ್ಲ ಅಲ್ವಾ? ಇವ್ರದ್ದು ನೋಡಿ, ಇವ್ರದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಕ್ರೇಜಿ ಚೆನ್ನಾಗಿ ಬಂದಿದೆ. ಸೊ ಈ ವ್ಲಾಗ್ ಎಲ್ಲ ಇನ್ನೂ ಸ್ವಲ್ಪ ಈ ವ್ಲಾಗ್ ಎಲ್ಲ ನೋಡಬೇಕು ಅಂದರೆ ನೀವು ಇನ್ನೂ ಒಂದು 15-20 ದಿನ ಕಾಯಬೇಕು. ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಹಂಗಾಗ್ಬಿಡೈತೆ ಗೈಸ್. ಸೊ ಇಷ್ಟೊತ್ತು ಪಾಪ ಅವ್ರನ್ನ ಮಾತಾಡಿಸ್ದಂಗೆ ಹಾಕಿಸ್ತಾ ಇದ್ದೆ, ಇವಾಗ ಮಾತಾಡಿಸ್ತಾ ಇದ್ದೀನಿ. ಸೊ ಅವರೆಲ್ಲ ಸ್ವಲ್ಪ ನಾಚ್ಕೊಂತವ್ರೆ. ನಾಚ್ಕೊಂಬೇಡಿ ಗೈಸ್. ಯಾರಾದರೂ ಮದುವೆ ಫಂಕ್ಷನ್ಸ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಹೇಳಿ, ನಿಮ್ಮ ಪೇಜ್ ಬಗ್ಗೆ ಹೇಳ್ಬಿಡಿ. ಕೀರ್ತಿಗೌಡ ಮೆಹಂದಿ ಅಂತನಾ? ಓಕೆ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಕೀರ್ತಿಗೌಡ ಮೆಹಂದಿ ಅಂತ ಇದೆ. ಇವರಿಬ್ರದ್ದು ಅಕ್ಕ ತಂಗಿರ್ದು ಇಬ್ರದ್ದು ಫೋಟೋ ಬರುತ್ತೆ ಅದರಲ್ಲಿ. ಬಟ್ ಇವರು ಚಿಕ್ಕವರಂತೆ, ಇವ್ರು ದೊಡ್ಡವರಂತೆ. ನಾನು ಇವ್ರನ್ನ ಚಿಕ್ಕವರು, ಅವ್ರನ್ನ ದೊಡ್ಡವ್ರು ಮಾಡಿಬಿಟ್ಟಿದ್ದೆ. ಬಟ್ ಇಟ್ಸ್ ಓಕೆ. ಸೊ ಹಾಕ್ಲಿ ಬನ್ನಿ. ಆಮೇಲೆ ಅವರು ಈ ಕಡೆಗೆ ಡೈವರ್ಟ್ ಆಗ್ಬಿಟ್ಟು ನಮ್ಮ ಅಮ್ಮಂದು ಇದು ಡಿಸೈನ್ ಚೇಂಜ್ ಆಗ್ಬಿಡುತ್ತೆ ಆಮೇಲೆ. ಒಳ್ಳೆ ಕತೆ. ರಾಜು ಬೇಬಿ, ಅಲ್ಲಿ ಮೆಹಂದಿ ಹಾಕ್ತಾ ಕೂತಾರೆ, ನೀನು ಒಗ್ಗರಣೆ ಹಾಕ್ತಾ ಕೂತಿದ್ಯಲ್ಲ, ಇದನ್ನು ವಿಡಿಯೋ ಮಾಡ್ಬೇಕಾ? ಅದನ್ನೇನು ವಿಡಿಯೋ ಮಾಡೋಣ ಗೈಸ್? ನೋಡಿ ಅಲ್ಲಿ ಟೊಮೊಟೊ ಗೊಜ್ಜು ಮಾಡ್ತಾವ್ರು ಇವತ್ತು ಊಟಕ್ಕೆ. ಟೊಮೊಟೊ ರಸಮ್. ಸಾರಿ ಗೈಸ್, ಸಂಜೆ 5:15 ಬಂದವರು 10 ಗಂಟೆ ಆದರೂ ಇನ್ನೂ ಮುಗಿಸಿಲ್ಲ ಮೆಹಂದಿನ. ಪಾಪ ಇವಾಗ ಸ್ವಲ್ಪ ಹೊತ್ತೆಲ್ಲ ಹಾಕಿ ನೋಡಿ 10 ಗಂಟೆ ಆಯಿತು ಟೈಮು. ಸೊ ಇನ್ನೂ ಮೆಹಂದಿ ಮುಗ್ಸೋಕ್ಕಾಗಿಲ್ಲ, ಊಟಕ್ಕೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಅವ್ರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು. ಸೊ ಇವಾಗ ಸ್ವಲ್ಪ ಗಾಳಿ ಹವ ತಗೊಂತವ್ರೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಮಳೆ ಬಂದ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ನೋಡಿ, ಇಲ್ಲಿ ಹುಳಗಳು ಹೆಂಗೆ ಬಂದು ಕುತ್ಕೊಂಡ್ಬಿಟ್ಟೈತೆ. ಸೊ ಈ ಹುಳ ಎಲ್ಲ ನೋಡಿಸ್ಬೇಕು ಅಂತಂದರೆ ನಾವು ಲೈಟ್ ಆಫ್ ಮಾಡಬೇಕು. ಲೈಟ್ ಆಫ್ ಮಾಡಿಲ್ಲ ಅಂತಂದರೆ ಹುಳ ಹೋಗಲ್ಲ. ಇವರೆಲ್ಲ ಗಾಳಿ ಹವ ತಗೊಂತವ್ರೆ ಗೈಸ್. ಇಷ್ಟೊತ್ತು ಹಾಕ್ಬಿಟ್ಟು ಮೆಹಂದಿ ಹಾಕ್ಬಿಟ್ಟು ಸುಸ್ತಾಗ್ಬಿಟ್ಟು ಊಟ ಮಾಡಿಬಿಟ್ಟು ಈಗ ಗಾಳಿ ಹವ ತಗೊಂಡು ಮತ್ತೆ ಬಂದು ಸ್ಟಾರ್ಟ್ ಮಾಡ್ತಾರೆ. ಇನ್ನೇ ಇಬ್ರಿಗೆ ಹಾಕ್ಬೇಕಂತೆ ಇವತ್ತು ಊಟಕ್ಕೆ. ನೋಡಿ ಇಲ್ಲಿ ಆಗಲೇ ತೋರಿಸ್ದಂಗೆ ಬೋಂಡ ಮಾಡೋರೆ ಗೈಸ್. ಯಾವ ರಸಮ್ ಅದು? ರಾಜು ಬೇಬಿ, ಯಾವ ರಸಮ್ ನೀನು ಮಾಡಿರೋದು? ಯಾವ ರಸಮ್ ನೀನು ಮಾಡಿರೋದು? ಟೊಮೊಟೊ ರಸಮ್ ಮಾಡೋರೆ ಗೈಸ್. ರಾಜು ಬೇಬಿದು ರೆಸಿಪಿ ಎಲ್ಲ ತಿಂದ್ಬಿಟ್ರು, ನಾನು ಹಬ್ಬ ಇನ್ನೂ ತಿಂದಿಲ್ಲ. ನೀನು ನಮ್ಮ ರಾಜು ಬೇಬಿ ನನಗೋಸ್ಕರ ವೆಯ್ಟ್ ಮಾಡ್ತಾರೆ ಗೈಸ್. ನಮ್ಮ ಮತ್ತೆ ನೋಡಿ ಇಷ್ಟು ಹಾಕ್ಸ್ಕೊಂಡಿತ್ತು, ಇದಾದ್ಮೇಲೆ ಮತ್ತೆ ಇನ್ನೂ ಇಷ್ಟು ಎಕ್ಸ್ಟೆನ್ಷನ್ ಮಾಡಿಸ್ಬಿಟ್ಟು ಇದನ್ನು ಆರಿಸ್ಕೊಂಡ್ ಕೂತೈತೆ. ತಿನ್ನು ಅಂತಂದ್ರೆ ಸ್ಪೂನಲ್ಲಿ ತಿನ್ಕೊಂಡು ಪಾಪ ಇವರು. ಸೊ ಇವಾಗ ಗೈಸ್ ನನಗೂ ಊಟ ಮಾಡೋ ಟೈಮ್ ಆಗೇ ಹೋಯ್ತು. ಆ್ಯಂಡ್ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡವ್ರೆ. ನಮ್ಮ ಅಜ್ಜಿ ನನಗೂ ವೆಯ್ಟ್ ಮಾಡಿ ಸಾಕಾಯ್ತು ಅವ್ರಿಗೂ. ಬಾ ಅಂತ. ನಾನು ತಿಂತೀನಿ ಎಲರ್ಜಿ ಅಂತಲೇ ಹೇಳ್ಕೊಂಡು ಕಾಲ ತಳ್ದೆ.
ಸೊ ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಅವ್ರಿಗೆಲ್ಲ ಮೆಹಂದಿ ಹಾಕಾಯಿತು ಆ್ಯಂಡ್ ಸೊ ಪ್ರಿಪ್ರೇಷನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಹೋಯ್ತು ಗೈಸ್. ಸೊ ಈ ಥರ ಇತ್ತು ಗೈಸ್ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್ ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.